ಜೊತೆ ಒಂದು ಅಪ್ಲೈನ್ ಜೊತೆ ಇರೋದು ಒಂದು ಸ್ಕಿಲ್, ಅಸೋಸಿಯೇಟ್ ಜೊತೆ ಇರೋದು ಒಂದು ಸ್ಕಿಲ್. ಕೆಲವು ಲೀಡರ್ಸ್ಗಳಿಗೆ ನಮಗೆ ಅಸೋಸಿಯೇಟ್ ಜೊತೆ ಚೆನ್ನಾಗಿರ್ತೀವಿ, ಅಪ್ಲೈನ್ ಜೊತೆ ಓಚಮಣಿ ಆಗಿರ್ತೀವಿ. ಕೆಲವೊಂದು ಜಾಗ ಅಪ್ಲೈನ್ ಜೊತೆ ಚೆನ್ನಾಗಿರ್ತೀವಿ, ಅಸೋಸಿಯೇಟ್ ಜೊತೆ ಹಾಗೆ ಬರಲ್ಲ. ಅದು ಇಬ್ಬರ ಜೊತೆಗೆ ಇರೋದನ್ನು ಕಲಿಬೇಕು ಡಿಫೆನ್ಸ್. ಅವರು ಇಬ್ಬರ ಜೊತೆ ಇರೋದನ್ನ ಭಗವಂತ ನಿಮಗೆ ಕಲಿಸ್ಕೊಡ್ಲಿ, ಇನ್ನೂ ಕಲೀಲಿ ಅಂತ ನಾ ಕೇಳ್ಕೊತೀನಿ. ನೆಗ್ಲೆಕ್ತ ಚಪ್ಪಾಳೆ ಜೊತೆಗೆ ಡಿಫೆನ್ಸ್ ಇಬ್ಬರ ಜೊತೆ ಒಂದು ಗೋಲ್ಡನ್ ರೂಲ್ಸ್ ಇದೆ. ಫಸ್ಟು ಎಕ್ಸೈಟ್ಮೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಕಿಶನ್ ಸರ್ ಕೊಡಿಸಿದ್ದಾರೆ. ಮೋಸ್ಟ್ಲಿ ನನಗೆ ಅನ್ಸಿಗೆ ಸಾಕು ಅನ್ಸುತ್ತೆ. ಎಕ್ಸೈಟ್ಮೆಂಟ್ ಭಯಂಕರ ಕೊಡಿಸಿದ್ದಾರೆ ಇವತ್ತು ಬೆಳಿಗ್ಗೆ ಇಲ್ಲಿವರೆಗೆ. ಏನ್ ಅನ್ಸುತ್ತೆ ನಿಮ್ಗೆ? ನೀವು ಕೊಡ್ತಿರೋದು ನಗ್ನಗ್ತಾ ಒಂದು ವಾಲಂಟ್ರಿ ಬೇಕು, ಇನ್ನೋಸೆನ್ಸ್ ಬೇಕು. ಎರಡನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್, ರೆಸ್ಪೆಕ್ಟ್ ಯುವರ್ ಅಪ್ಲೈನ್. ಯಾವಾಗ್ಲೂ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ ನಿಮ್ಮ ಅಪ್ಲೈನ್. ಅಪ್ಲೈನ್ ಬಂದು ಗೊತ್ತಿಲ್ಲದೆ ನಿಮ್ಗೆ ಏನಾದ್ರೂ ಒಂದು ಏಟು ಹೊಡೆದ್ಬಿಟ್ರು ಯಾರಿಗೂ ಹೇಳ್ಬಾರ್ದು. ಸುಮ್ಮನೆ ಹೇಳ್ತಿದ್ದೀನಿ ನಾನು, ಹೊಡೆಯಲ್ಲ ಅಂತ ಚೆನ್ನಾಗಿ ಗೊತ್ತು. ಹಲೋ, ಪ್ಲೀಸ್ ಯು ಶುಡ್ ರೆಸ್ಪೆಕ್ಟ್ ಯುವರ್ ಅಪ್ಲೈನ್. ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಮೆಂಟರ್ಸ್. ಎದುರಿಗಿಲ್ದೆ ಇರ್ಲಿ. ಈ ವಾರ ಇನ್ಕಮ್ ಬಂದ್ರೆ ದೇವ್ರು ಅಂತೀರಿ, ಇನ್ಕಮ್ ಅಲ್ಲದು ದೇವ ಅಂತೀರಿ. ಓ, ಇವತ್ತಿಗೆ ಎಂಡ್ ಆಗಲ್ಲ ಇದು. ಹಲೋ, ಇನ್ಕಮ್ ಏನಾದ್ರು ಜೋರ ಬಂದ್ಬಿಟ್ರೆ ಆಹಾ ಎಲ್ಲೆಲ್ಲಿ ಎತ್ಕೊಂಬತ್ತೀರೋ ಫೋಟೋ ಎತ್ಕೊಂಬತ್ ದೇವ್ರ ಮುಂದೆ ಇಟ್ಬಿಡ್ತೀರಿ. ಇನ್ಕಮ್ ನಿಂತೋಗ್ಲಿ, ಸಾಕಾಯ್ತು. ಭ್ರೂಣ ಅವಸ್ಥೆ ಇಂಡಿಯನ್ ಡೈರೆಕ್ಷನ್ ಇಂಡಸ್ಟ್ರಿ. ಅಪ್ಲೈನ್ ವ್ಯಾಲ್ಯೂ ಗೊತ್ತಿರಲ್ಲ, ಅಪ್ಲೈನ್ ರೆಸ್ಪೆಕ್ಟ್ ಗೊತ್ತಿರಲ್ಲ, ಅಪ್ಲೈನ್ ಒಂದು ಪ್ಲಾನ್ ಕೊಟ್ಟ ಗೊತ್ತಾಗಲ್ಲ, ಅಪ್ಲೈನ್ ಬಿಗಿನರ್ ಟೀಮ್ ಸೆಟ್ ಮಾಡ್ಕೊಡೋದು ಗೊತ್ತಾಗಲ್ಲ, ಅಪ್ಲೈನ್ ಏನೆಲ್ಲ ತ್ಯಾಗ ಮಾಡಿದ್ರೆ ಅದು ಯಾವುದು ಕಾಣಿಸಲ್ಲ. ಇನ್ಕಮ್ ನಿಂತೋದಾಗ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ನಿಮ್ಮನ್ನ ಜರ್ನಿ ಕರ್ಕೊಂಡ್ಬಂದಿದ್ದು ನಿಮಗೆ ಗ್ರೇಟ್ ಅಪ್ಲೈನ್. ನಿಮಗೆ ಪದೇ ಪದೇ ಮಾನಿಟರ್ ಮಾಡಿ ಇಲ್ಲಿ ಗಂಟೆ ಕರ್ಕೊಂಡ್ಬಂದದ್ದು ಗ್ರೇಟ್ ಅಪ್ಲೈನ್. ಪ್ರತಿ ಜಾಗ ಅಪ್ ಅಂಡ್ ಡೌನ್ ಮಾಡಿದಾಗ್ಲೂ ಕರೆಕ್ಟ್ ಮಾಡಿ ನಿಮ್ಮನ್ನ ಮನಸ್ಥಿತಿನ ಕರೆಕ್ಟ್ ಮಾಡಿದ್ದು ಇಂಡಸ್ಟ್ರಿಯಲ್ಲಿ ಹಿಂಗೆ ಬೆಳಿಬೇಕಂತ ತೋರಿಸ್ಕೊಟ್ಟಿದ್ದು ನಿಮಗೆ ಗ್ರೇಟ್ ಅಪ್ಲೈನ್. ಎಲ್ಲೋ ಇಲ್ಲದವ್ರನ್ನ ನೀವು ಟ್ರೈನಿಂಗ್ ಮೀಟಿಂಗ್ ಬರಲ್ಲ ಅಂದಾಗ ಬಲವಂತ ಕರ್ಕೊಂಡ್ಬಂದು ಕೂರಿಸಿರೋದು ನಿಮ್ಮನ್ನ ಅಪ್ಲೈನ್. ಡಿಫೆನ್ಸ್ ನ್ಯಾಚುರಲ್ ಆಗಿ 90% ಜನಕ್ಕೆ ಗ್ರಾಟಿಟ್ಯೂಡ್ ಬಹಳ ಕಡಿಮೆ, ಮುಂಚೆ ಮಾಡಿದ್ದು ಮರ್ತೋಗುತ್ತೆ. ಹಲೋ, ರೈಟ್ ಆರ್ ರಾಂಗ್ ಸರ್? ನನ್ನ ರಿಕ್ವೆಸ್ಟ್ ಇದು, 2030 ಒಂದು ದೊಡ್ಡ ಸಂಕಲ್ಪ ಮಾಡಿ. ಯಾಕಂದ್ರೆ ಇಡೀ ದೇಶಕ್ಕೆ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ನಾವು ನೀವೆಲ್ಲ ಕೊಡೋದು. ಹಲೋ ಸರ್, ನಾವು ವೆರಿ ಇಂಪಾರ್ಟೆಂಟ್. ನಿಮ್ಮ ಅಪ್ಲೈನ್ಗೆ ಡೇ 1 ಅಲ್ಲಿ ಏನ್ ರೆಸ್ಪೆಕ್ಟ್ ಕೊಟ್ಟಿದ್ರಿ, ನಿಮ್ಮ ಲೈಫಲ್ಲಿ ಒಂದು 10 ಜನಕ್ಕೆ ಬೆಳಕು ಕೊಡೋವರೆಗೂ ನೀವು ಅಪ್ಲೈನ್ ನಿಮ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡಲೇಬೇಕು. ಲೈಫ್ ಲಾಂಗ್ ನಿಮ್ಮ ಮೆಂಟರ್ಸ್ಗೆ ದುಡ್ಡು ಬಂದಿದ್ದಾಗ ನಾನು ಸುಮಾರು 10 ಟೈಮ್ಸ್ ನೋಡಿದ್ದೀನಿ ಇದನ್ನ ಡೇ 1 ಅಲ್ಲಿ. ಆಲ್ವೇಸ್ ಅಪ್ಲೈನ್. ನಾನು ಹೇಳಿದ್ರೆ ಅಸೋಸಿಯೇಟ್ ಬೇಕಾದ್ರೆ ಬದಲಾಗ್ಬೋದು, ಅಪ್ಲೈನ್ ಬದಲಾಗಲ್ಲ. ಡಿಫರೆನ್ಸ್ ಅಸೋಸಿಯೇಟ್ ಬೇಕಾದ್ರೆ 1000 ಜನ ತರ್ಬೋದು, ಅಪ್ಲೈನ್ 1000 ಜನ ತರಕಲ್ಲ. ಹಲೋ, ಅಪ್ಲೈನ್ ಆಲ್ವೇಸ್ ಅಪ್ಲೈನ್. ಇನ್ ಕೇಸ್ ಏನಾದ್ರು ಹೊಡೆದ್ರು ನೋ, ಜೋರಾಗಿ ಹೊಡೆಯಲ್ಲ, ಸ್ವಲ್ಪ ಅನ್ಬೇಕು. ಏನೋ ಉದ್ದೇಶಕ್ಕೆ ಇವ್ರು ನನಗೆ ಏನೋ ಮಾಡಿದ್ದಾರೆ. ದಯವಿಟ್ಟು ಮೆಂಟರ್ಸ್ ಡಿಫ್ರೆಂಟ್ ಸಬ್ಜೆಕ್ಟ್. ಡಿಫೆನ್ಸ್ ಮೆಂಟರ್ಸ್ ಡಿಫ್ರೆಂಟ್ ಸಬ್ಜೆಕ್ಟ್. 1 ದಿನ 2 ದಿನ 100 ಸರಿ ಡೈಲಿ ಸುಮಾರು ಸರಿ ಬೇಜಾರಾಗ್ತಿರುತ್ತೆ. ನಿಮ್ಮ ಅಸೋಸಿಯೇಟ್ ಗೋಳನ್ನ ಅಥವಾ ನಿಮ್ಮ ಅಸೋಸಿಯೇಟ್ ಟೆನ್ಷನ್ ತೆಗೆದು ಯಾರ ಮೇಲೆ ಹಾಕ್ತೀರಿ? ಚೆನ್ನಾಗಿ ಗೊತ್ತಾಯ್ತಲ್ಲ. ನಮ್ಗಳಿಗೂ ಆಗಿದೆ, ನಿಮಗೆ ಅಂತಲ್ಲ, ನಮ್ಗಳಿಗೂ ಆಗಿದೆ. ದಯವಿಟ್ಟು ಅದನ್ನ ಹೆಂಗಿಟ್ಕೋಬೇಕಿದ್ರು ನನ್ನ ಜವಾಬ್ದಾರಿ. ಎಷ್ಟು ದೊಡ್ಡದಾಗಿ ಬೆಳೀತದೆ ಗೊತ್ತಾ ಡಿಫೆನ್ಸ್? ನೆಕ್ಸ್ಟ್ ನಿಮ್ಮ ಯೋಚನೆಗಳು ದೂರದೃಷ್ಟಿ ದೊಡ್ಡದಾಗುತ್ತೆ. ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಅಪ್ಲೈನ್. ಎಂಥದ್ದೇ ಕಂಡೀಷನ್ ಇರಲಿ, ಎಂಥದ್ದೇ ಚಾಲೆಂಜಸ್ ಇರಲಿ, ಇನ್ಕಮ್ 5,000 ಬಂದಾಗೆ ಹ್ಯಾಪಿ ಇರೋದು,
ಇನ್ಕಮ್ ಡೌನ್ ಆದಾಗ ಅಪ್ಲೈನ್ ರೆಸ್ಪೆಕ್ಟ್ ಕೊಡದೇ ಇರೋದು, ಬೇರೆ ಕಡೆ ಎಲ್ಲೋ ಮಾತಾಡೋದು, ಅವ್ರನ್ನ ಪ್ರೊಫೆಷನಲ್ಸ್ ಅಂತ ಕರೆಯಲ್ಲ ಡಿಫೆನ್ಸ್. ನಾಳೆ ನಿಮಗೆ ಬರೋ ದುಡ್ಡು ನಿಮ್ಮ ಅಪ್ಲೈನ್ ಕೊಡಲ್ಲ. ಅಲೋ, ಎಸ್ ಆರ್ ನೋ ಸರ್? ಎಸ್. ಸ್ವಲ್ಪ ಡೈರೆಕ್ಷನ್ ನಿಮ್ಗೆ ಇವತ್ತು ಏನು ಕಾಣಿಸಲ್ಲ, ITC ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಲೆವೆಲ್ ಬರೋವರೆಗೂ ಎಷ್ಟು ಕೂಲಾಗಿ ಕಾಮಾಗಿ ಅವ್ರ ಜೊತೆಗೆ ಅಪ್ಲೈನ್ ಜೊತೆ ನೆಕ್ಸ್ಟ್ ಲೆವೆಲ್ ಮ್ಯೂಚುವಲ್ ಆಗ್ತಿರೋ ಬರ್ಕೊಡ್ತೀನಿ. ನೀವು ಒಂದಂತೂ ಕ್ಲಿಯರ್, ಪರ್ ಮಂತ್ ಇನ್ಕಮ್ 10 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಹುಡಿಕೊಂಡ್ ಬರ್ತೀವಿ. ಫಸ್ಟ್ ಏನು? ಸೆಕೆಂಡ್ ಪಾಯಿಂಟ್, ರೆಸ್ಪೆಕ್ಟ್ ಯುವರ್ ಅಪ್ಲೈ. ಎದುರಿಗಿಲ್ದೇ ಇರಲಿ, ತಮಾಷೆಗೂ ಅವ್ರ ಬಗ್ಗೆ ನೆಗೆಟಿವ್ ಹೇಳಂಗಿಲ್ಲ, ತಮಾಷೆಗೂ ಕಿಂಡಲ್ ಮಾಡಂಗಿಲ್ಲ. ಡಿಫರೆನ್ಸ್ ಮೆಂಟರ್ಸ್ ಅಂದ್ರೆ ಅದೊಂದು ಡಿಫರೆಂಟ್ ಸಬ್ಜೆಕ್ಟ್. ದಯವಿಟ್ಟು ತಮಾಷೆಗೂ ಅವ್ರ ಬಗ್ಗೆ ಮಾಡಂಗಿಲ್ಲ. ಸ್ವಲ್ಪ ಅಗ್ರಿ ಆದ್ರೆ ಒಂದು ಜೋರು ಚಪ್ಪಾಳೆ. ಎಲ್ಲೋ ಒಂದ್ ಕಡೆ ಅಸೋಸಿಯೇಟ್ ಕಡೆಯಿಂದ ಬರ್ತಿಲ್ಲ, ರಿಸಲ್ಟ್ ಬರ್ತಿಲ್ಲ. ಅಲೋ, ಸ್ಟಾರ್ಟ್ ಮಾಡ್ಲಾ? ರಿಸಲ್ಟ್ ಬರ್ತಿಲ್ಲ. ಅಪ್ಲೈನ್ ಜೊತೆ ಮತ್ತೆ ಕೇಳಿ, ಸರ್ ನಿಮ್ ಜೊತೆ ಮಾತಾಡ್ಬೇಕು, ಸಿಗೋಣ ಸರ್. ಇನ್ ಕೇಸ್ ಒಬ್ಬರ ಅಪ್ಲೈನ್ ಇರ್ತಾರೆ, ಇನ್ನೊಬ್ರು ಅಪ್ಲೈನ್ ಇರ್ತಾರೆ. ಆಕ್ಟಿವ್ ಅಪ್ಲೈನ್ ಬೇರೆ, ವಿಷನರಿ ಅಪ್ಲೈನ್ ಬೇರೆ. ಅಲೋ, ಎಸ್ ಆರ್ ನೋ? ಕೂತ್ ಮಾತಾಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಸುಮ್ಮನೆ ಮಹೇಂದ್ರ ಸರ್ ನನ್ಗೊಬ್ರು ಅಪ್ಲೈನ್, ಕೇಳಿಸ್ಕೊತಿದ್ರೆ ಎಲ್ಲರೂ? ಮಹೇಂದ್ರ ಸರ್ ಅಪ್ಲೈ. ಮಹೇಂದ್ರ ಸರ್ ಜೊತೆ ಸ್ವಲ್ಪ ಏರುಪೇರು ಮಾಡ್ಕೊಂಡ್ಬಿಡ್ತೀವಿ. ಆವಾಗ ನೀವು ಬೇಡ ಸರ್ ಅಂತೀರಿ, ಅವಾಗ ಯಾರ ಹತ್ರ ಹೋಗ್ತೀರಿ? ಮನೋಹರ್ ಸರ್ ಹತ್ರ ಹೋಗ್ತೀರಿ. ಅಲ್ಲೂ ಕಿರಿಕ ಆಗ್ಬಿಡೋದು. ಆಮೇಲೆ ಪುನಃ ಕಿರಿಕ್ ಅಂದ್ರೆ ಇಂಬ್ಯಾಲೆನ್ಸ್ ಆಗೋದು. ಆಮೇಲೆ ಹೇಳೋದು ಮನೋಹರ್ ಸರ್ ಬೇಡ ಸರ್, ನಂಗೆ ಇನ್ನೊಂದು ಕಡೆ ಹೋಗ್ತೀನಿ, ಇನ್ನೊಬ್ರು ಅಪ್ಲೈ. ಪ್ರಾಬ್ಲಮ್ ಅಪ್ಲೈಂದಲ್ಲ, ನಿಮ್ ಯೋಚನೆ ಏನಂದ್ರೆ ನಿಮ್ ಜವಾಬ್ದಾರಿ ಮೀರಿ ಯಾರನ್ನೋ ಸರ್ವಿಸ್ ಕೇಳ್ತಿದ್ದೀರಿ, ಅದಕ್ಕೆ ಅಲ್ಲಿ ಹೋಗ್ತಿದ್ದೀರಿ. ಅದಕ್ಕೆ ನನ್ನ ಪಾಯಿಂಟ್ ಏನಂದ್ರೆ, ಯಾರೆಲ್ಲ ನಿಮ್ ಜೊತೆಗೆ ಇದಾರೆ, ಈಗ ಅಪ್ಲೈನ್ಸ್ ಯಾರಿದಾರೆ ಅವ್ರ ಜೊತೆ ರೆಸ್ಪೆಕ್ಟ್. ಯಾವುದೇ ಕಾರಣಕ್ಕೂ ಟೈಮ್ ಇಲ್ಲ, ಎಕ್ಸಾಂಪಲ್ಗಳಿದೆ, ಬಟ್ ವೆರಿ ಇಂಪಾರ್ಟೆಂಟ್. ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು ಡಿಫೆನ್ಸ್. ಗೊತ್ತಿಲ್ಲದೇನೋ ಅವ್ರಿಗೆ ಎಲ್ಲೂ ನೆಗೆಟಿವ್ ಬರಬಾರ್ದು ತಲೆಗೆ. ಸ್ವಲ್ಪ ಕಷ್ಟ ಆಗ್ತಿದೆಯಾ? ರೆಡಿ ಆಗ್ಬೋದಾ? ರೆಡಿ ಆಗ್ಬೋದಾ? ರೆಡಿ ಆಗ್ಬೋದಾ? ನಾನು ಹೇಳಿದ್ರೆ ಬೆಂಕಿ ಹಾಕಿ ಸುಟ್ಟಾಕಿ ಅಂದಲ್ಲ. ನನಗೆ ನೀವು ಬರೋ 10 ಲಕ್ಷ ನಾನೇ ನಿಮಗೆ ಕಳ್ಕೊಳಕ್ ಮಾಡ್ಬೇಕು ಅಂತ ನಾವೇನು ಹರಕೆ ಹೊತ್ಕೊಂಡ್ ಬಂದಿದೀವ? ಇಲ್ಲ. ನನ್ನ ಪಾಯಿಂಟ್ ಅದು, ನೀವು ಬರೋ 10 ಲಕ್ಷ ಕಳ್ಕೊತೀರಿ. ಅಪ್ಲೈ ನಿಮಗಿಂತ, ನೀವು ಅವ್ರಿಗಿಂತ ಅಚೀವ್ ಮಾಡಿರಿ, ಮಾಡದೇ ಇರಿ. ಯು ಶುಡ್ ರೆಸ್ಪೆಕ್ಟ್ ಯುವರ್ ಅಪ್ಲೈ. ಫಾರ್ ಎಕ್ಸಾಂಪಲ್, ನಿಮ್ಮ ಟೀಮಲ್ಲಿ ನೀವು ATC ಇದ್ದೀರಾ, ನಿಮ್ಮ ಅಪ್ಲೈನ್ ಯಾರೊಬ್ರು ಒಂದು ಸ್ವಲ್ಪ ರ್ಯಾಂಕ್ ಕಡಿಮೆ ಇರ್ಬೋದು. ಅಲೋ, ಎಸ್ ಅನ್ನ ಯು ಶುಡ್ ರೆಸ್ಪೆಕ್ಟ್ ಯುವರ್ ಅಪ್ಲೈನ್. ಅವ್ರ ಜೊತೆ ಏನು ಹೇಳ್ಬೇಡಿ ಅವ್ರ ಬಗ್ಗೆ. ಇವತ್ತಿನ ಬದಲಾಗ್ಬೋದಾ? ಬದಲಾಗ್ಬೋದಾ? ಜೋರು ಚಪ್ಪಾಳೆ. ನೆಕ್ಸ್ಟ್ ರೇಟ್ಗೆ ಹೋಗ್ತೀನಿ ಫಂಕ್ಷನ್. ಏನೋ ಪ್ರಾಬ್ಲಮ್ ಇದೆ. ಅವನು ಮಾತ್ರ ವಾರ ದುಡ್ಡು ಬರುತ್ತೆ, ಟ್ರೈನಿಂಗ್ ದುಡ್ಡು ಕೊಡೋದು ಕೊಡಲ್ಲ. ಹಲೋ, ದುಡ್ಡು ಬರುತ್ತಲ್ಲ, ಹಾಕ್ಲಿ ಬಿಡು ಅವರು ಅಂತ ಎಲ್ಲ ಬಿಕ್ಕಿ ಹಾಕಿ ಸುಟ್ಟಾಕಣ್ಣ. ಸುಮಾರು ಇದೆ, ಬರೆದ್ಬಿಟ್ಟು ಹೇಳ್ಬೇಕು ನಾನು. ಒಂದು 40-50 ಪಾಯಿಂಟ್ ಇದೆ ಡಿಫೆನ್ಸ್. ಎಲ್ಲೂ ಯಾರಂತ ಗೊತ್ತಿಲ್ಲ ಡಿಫೆನ್ಸ್. ನಿಮ್ಮ ಕನೆಕ್ಟ್ ಆಗಿದಾರಾಗಿಲ್ವೋ? ಸ್ವಂತಿಕೆ ಸಂಬಂಧಿಕರೇ ಹೆಲ್ಪ್ ಮಾಡಿಲ್ಲ ಅಂತದ್ರಲ್ಲಿ ಅಟ್ಲೀಸ್ಟ್ ನಿಮ್ಮ ಅಕೌಂಟ್ಗೆ ಒಂದು 5 ಲಕ್ಷ ಬರಂಗ್ ಮಾಡಿದಾರಲ್ಲ, 50,000 ಬರಂಗ್ ಮಾಡಿದಾರಲ್ಲ, 10 ಲಕ್ಷ ಬರಂಗ್ ಮಾಡಿದಾರಲ್ಲ. ರೈಟ್ ಆರ್ ರಾಂಗ್ ಬಾಸ್? ಇಷ್ಟೇನ ನಿಮ್ಮ ಅಪ್ಲೈನ್ ಕೂಡ ಚಪ್ಪಾಳೆ? ಇಷ್ಟೇನ? ಎರಡೂ ಟೀಮನ್ನು ಕಟ್ಟಬೇಕು. ಎರಡೂ ಟೀಮನ್ನ ಕಟ್ಟಬೇಕು. ನಮಗೆ ಒಂದು ಟೀಮ್ ಕಟ್ಟೋದು ಗೊತ್ತು ಚೆನ್ನಾಗಿ, ಇನ್ನೊಂದು ಟೀಮನ್ನ ಅಪ್ಲೈನ್ ಕೊಡಿ ಅಂತ ಕೇಳ್ತೀನಿ. ಹಲೋ, ನಮ್ಗೆ 2 ಟೀಮ್ ಕಟ್ಟೋದು ಗೊತ್ತಿಲ್ಲ. ಯಾಕೆ ಹೇಳಿ? 1 ಟೀಮ್ ಕಟ್ಟೋ ಸ್ಕಿಲ್ ಬೇರೆ, 2 ಟೀಮ್ ಕಟ್ಟೋ
ಸ್ಕಿಲ್ ಬೇರೆ. ಈಗ 2 ಟೀಮ್ ಕಟ್ಟೋ ಸ್ಕಿಲ್ ಕಲಿಬೇಕು. 1 ಟೀಮ್ ಕಟ್ಟೋದು ಎಲ್ರಿಗೂ ಗೊತ್ತು ಇಂಡಿಯಾದಲ್ಲಿ 90% ಜನಕ್ಕೆ. ಯಾಕೆ ಹೇಳಿ? ಅವ್ರು ಮಾಡಿರೋದೇ ಜಾಬು ಅದೇ ಒಂದೇ ಟೀಮ್. ಅದು ಅವ್ರು 2 ಟೀಮ್ ಕಟ್ಟೋ ಅಭ್ಯಾಸ ಇಲ್ಲ, ಯಾಕಂದ್ರೆ ಜಾಬ್ ಅಲ್ಲ ಅದು, ಕಟ್ಟೋದು ಒಂದೇ ಟೀಮ್. ಅದು ಹೀಗೆ ಎಷ್ಟು ಟೀಮ್ ಕಟ್ಟಬೇಕು? ನಾವೇ 2 ಟೀಮನ್ನು ಕಟ್ಟ ಪ್ಲಾನ್ ಮಾಡಿ. ಇನ್ ಕೇಸ್ ಒಂದೇ ಟೀಮ್ ಕಟ್ಟಿದ್ರೆ 5 ಲಕ್ಷ ದುಡ್ಡು ನೋಡ್ಬೋದು. ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. ಸಾರ್ ನಾ ಕಟ್ಟದೆ ಒಂದೇ ಟೀಮ್ ಅಂದ್ರೆ 10 ಲಕ್ಷ ದುಡ್ಡು ನೋಡ್ಬೋದು. 2 ಟೀಮ್ ಕಟ್ಟಿದವ್ರು 100 ಕೋಟಿ ದುಡ್ಡು ನೋಡ್ಬೋದು. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನಾನು, ದಯವಿಟ್ಟು 2 ಟೀಮನ್ನು ಕಟ್ಟ ಎಬಿಲಿಟಿ ಬಿಲ್ಡ್ ಮಾಡ್ಕೊಡಿ. 2 ಟೀಮ್ ಅಸೋಸಿಯೇಟ್ ಬಹಳ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅವ್ರನ್ನ. ನನಗೆ 7 ಸರಿ ಪವರ್ ಪ್ರಾಫಿಟ್ ಆಗಿದೆ. ನನಗೆ ಒಂದ್ಸರಿ ಪವರ್ ಆಗ್ಬಿಟ್ಟಿದೆ, ಒಂದ್ಸರಿ ಪ್ರಾಫಿಟ್ ಆಗ್ಬಿಟ್ಟಿದೆ. ಒಂದ್ಸರಿ ಪ್ರಾಫಿಟ್ ಆಗಿದೆ 7 ಟೈಮ್ಸ್ ಆಗಿದೆ ನನಗೆ. ಎರಡು ಟೀಮ್ ಕಟ್ಟ ಸ್ಕಿಲ್ ಬಿಲ್ಡ್ ಮಾಡ್ಕೊಳ್ಳಿ. ಅಪ್ಲೈನ್ ಜೊತೆ ಕೂತ್ಕೊಳ್ಳಿ, 2 ಬಿಲ್ಡ್ ಮಾಡೋದು ಹೆಂಗೆ ಅಂತ. ಅಪ್ಲೈನ್ 1 ಟೀಮ್ ಕೊಡಿ ಅಂತ ಕೇಳಿದ್ರೆ 1 ಟೀಮ್ ಕೊಡ್ಬೋದು. 2 ಟೀಮ್ ಜೊತೆ ಕೆಲಸ ಮಾಡಿದ್ರೆ 2 ಟೀಮ್ನ ಲೀಡರ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ನಿಮ್ಮ ಅಪ್ಲೈನ್ ಡಿಫೆನ್ಸ್. ಎಂಐ ಒಳಗಡೆ 1 ಟೀಮನ್ನ ಕಟ್ಟಿ ಕರೋಡಪತಿ ಆದರೂ ಒಬ್ರು ಇಲ್ಲ. ಹಲೋ, ನಿಮ್ ನೇರಕ್ಕೆ ನೀವು ಯೋಚನೆ ಮಾಡ್ತೀರಿ, ನಾವು ನಿಮ್ಮನ್ನ ಇಲ್ಲಿ ಕರ್ಕೊಬರೋ ಪ್ರಯತ್ನ ಮಾಡ್ತೀವಿ. ಅದು ಎಂಥದ್ದೇ ರ್ಯಾಂಕ್ ಇರಲಿ, ನೀವು ಮೀಟಿಂಗಲ್ಲಿ ಇದ್ದಾಗ ನೆನೆಸ್ಕೊಳ್ಳಿ. ನೀವು ಭಾಳ ಅಬ್ಸರ್ವ್ ಮಾಡ್ತೀರಿ. ನೀವು ಒಂದು ಜಾಗನೂ ಬಿಡಲ್ಲ. ನಮಗಿದ್ ಭಾಳ ಬುದ್ಧಿವಂತರು ನೀವು. ಯಾವುದೋ ಒಬ್ಬ ಅಪ್ಲೈನ್ ಕೇಳ್ತೀರಿ, ನಿಮಗೆ ಒಂದು ಸೈಡ್ ಭಾಳ ಜೋರಾಗಿದೆ ಅಂದ್ರೆ ಅವ್ನು ಗೊತ್ತಿದೆ ಹೇಳ್ಬಿಡ್ತಾನೆ ನಿಮಗೆ. ಸುಮ್ಮನಿರಲ್ಲ ಅವ. ಹಲೋ, ಒಂದ್ಸಲ ಬೆಂಕಿ ಹಚ್ಬಿಡೋದು ಕಿಡಿನ ಒಂಚೂರು ಬಂದು. ಪಾಪ ನೀವು ರೈಟ್ ಟು ಲೆಫ್ಟ್ ಕೆಲಸ ಮಾಡ್ತಿರ್ತೀರಿ. ಹಲೋ, ಎಸ್ ಆರ್ ನೋ. ಇನ್ನೊಬ್ಬ ಬಂದು ಹೇಳ್ತಾನೆ ನಮ್ಮ ಅಪ್ಲೈನ್ ಒಂದು ಸೈಡ್ ಕೊಟ್ಬಿಟ್ಟಿದ್ದಾನಂತ. ಅವ್ನು ಸಾಯಿಸಕ್ಕೆ ಕೊಟ್ಟಿರೋದು ಅದು. ಹಲೋ, ಬಟ್ ಡಿಫಾಲ್ಟ್ ಬರಲಿ, ಸರ್ವಿಸ್ ಕೊಡಿ ಎಲ್ರಿಗೂ. ರೈಟ್ ಹಾ, ತುಂಬಾ ಚೆನ್ನಾಗಿ ಹೇಳ್ತಾರೆ. ನನ್ನ ಅಪ್ಲೈನ್ ಒಂದ್ಸರಿ ಎಷ್ಟು ಕೊಟ್ಟಲ್ಲ ಗೊತ್ತಾ ಅಂತ ಮುಳುಗ್ಸಕ್ಕೆ ಕೊಟ್ಟಿರೋದು. ಅವ್ರ ಅಪ್ಲೈನ್ ಹೇಳಿದಾರಂತ ಒಂದ್ಸರಿ ಎಲ್ಲೂ ಬರಬೇಡ ನಾನು ನೋಡ್ಕೊತೀನಿ ಅಂತ ಮುಳುಗ್ಸ ಪ್ಲಾನ್ ಅದು. ಹಲೋ, ನೋಡ್ಕೊಳಗಿದ್ದಿದ್ರೆ ನಾನು ರಾಜ್ ಸರ್ಗೆ ಹೇಳ್ಬಿಡ್ಬೋದಾಗಿತ್ತು, ನೋಡ್ಕೊಳ್ಳಿ ಸರ್. ನಾ ಬುದ್ಧಿವಂತನ ದಡ್ನ ನಾನು. ರಾಜು ಸರ್, ರವೀಂದ್ರ ಸರ್, ಕಮ್ರಾನ್ ಸರ್ಗೆ ಹೇಳ್ಬೋದಾಗಿತ್ತು. ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ. ಕೋಟಿ ಮಾಡೋರ ಮೈಂಡ್ ಸೆಟ್ ಬೇರೆ, ಜೀವನಕ್ಕೆ ಕೆಲಸ ಮಾಡೋರ ಮೈಂಡ್ ಸೆಟ್ ಬೇರೆ. ದಯವಿಟ್ಟು ನಿಮ್ಗೆ ಆ ಮೂಮೆಂಟ್ ಕಷ್ಟ ಆಗುತ್ತೆ. ಫ್ಯೂಚರ್ ಬ್ಯೂಟಿಫುಲ್ ಡಿಯರ್ ಫ್ರೆಂಡ್ಸ್. ನಿಮಗೆ ಅಸೋಸಿಯೇಟ್ ಇಬ್ರು ಬಹಳ ಇಂಪಾರ್ಟೆಂಟ್. ಇವತ್ತಿಂದ ಪ್ಲಾನ್ ಮಾಡ್ಬೋದಾ? ಫಸ್ಟ್ ನಿಮ್ ಪ್ರಾಫಿಟ್ ಟೀಮ್ ಏನಾದ್ರು ಫೋನ್ ಬಂದ್ರೆ ಗುಡ್ ಮಾರ್ನಿಂಗ್ ಸರ್, ಪವರ್ ಟೀಮ್ ಬಂದ್ರೆ ಹೇಳೋ ರೈಟ್. ಆ ವಿಲನ್ನೇ ಅಲ್ಲಿ ಅವನದೇ ಟೀಮ್ ಅದು. ಅದು ಹೆಂಗೆ ಪ್ರಾಫಿಟ್ ಟೀಮ್ ಏನಾದ್ರು ಬಂದ್ಬಿಟ್ರೆ ಎಂಟ್ರಿ ಪ್ರೋಗ್ರಾಮ್ಗಳಲ್ಲಿ, ಹಲೋ ಬನ್ನಿ ಕಲ್ಯಾಣ್ ಸರ್ ಒಂಚೂರು ಒಂದು ಜೋರು ಚಪ್ಪಾಳೆ ಬಸಾಕ. ಪ್ರಾಫಿಟ್ ಟೀಮ್ ಏನಾದ್ರು ಬಂದ್ಬಿಟ್ರೆ ಕೂತಿರ್ತಾರೆ, ಹಾಯ್ ಸರ್ ಕಲ್ಯಾಣ್ ಸರ್, ಸೂಪರ್ ಸರ್. ಅದು ಪವರ್ ಟೀಮ್ ಬಂದ್ಬಿಟ್ರೆ ಕೂತ್ಕ. 10 ವರ್ಷದಿಂದ ನೋಡಿದೀನಿ ಈ ಸ್ಟೋರಿನ. ಡೆಫಿನೆಟ್ಲಿ ಇಬ್ರು ಬದುಕೆ, ಇಬ್ರದು ನಿಮ್ ಜನನೇ. ಭಾವನೆಗಳಿಂದ ತಂದಿರೋ ದುಡ್ಡು ಅದು. ನಾನು ಹೇಳ್ತಿರೋದು ನಿಮ್ಮನ್ನ 10 ಲಕ್ಷ ದುಡ್ಡು ಸಾಕಿದ್ದು. ಎಷ್ಟೋ ಜನ ಆ ಮೂಮೆಂಟ್ಗೆ ಮಿಸ್ ಮಾಡ್ಕೋತೀವಿ, ನಾಳೆ ಕಳ್ಕೋತೀವಿ. ಅಪ್ಲೈನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಅದೊಂದು ಭಯ ನಮ್ಗೆ. ನಿಮ್ಗೆ ಹಂಗಲ್ಲ, ನಿಮ್ಗೆ 2 ನಿಮಿಷ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ನಮಗ್ ಗೊತ್ತು ನೀವು ಇಷ್ಟು ಕಳ್ಕೋತೀರ ಅಂತ. ಡೈರೆಕ್ಟ್ ಬಂದು ಹೇಳಿದ್ರೆ ಏನಾಗುತ್ತೆ, ಮನು ಸರ್ ಯಾಕೆ ಸರ್ 2 ಟೀಮ್ ನೀವು ಕಳ್ತಿಲ್ಲ ಅಂದ್ರೆ ಮನು ಸರ್ ಹೇಳ್ತಾರೆ, ನೀವು ಸಾವಾಸ ಸಾಕು ಹೋದ್ರೋಯ್ತಪ್ಪ, ನಾವು ಬೇರೆ ಕಡೆ ಮಾಡ್ಕೋತೀನಿ. ನಾನು ಎಷ್ಟು ನಿಮಿಷ ಸಾಕು ನಾನು ಕಳ್ಕೊಳಕ್ಕೆ? ನಿಮ್ಗೆ ಯಾರು ನಿಮ್ಮ ಅಪ್ಲೈನ್ ಡೈರೆಕ್ಟ್ ಆಗಿ ಹೇಳಲ್ಲ ಡಿಯರ್ ಫ್ರೆಂಡ್ಸ್. ಅದಕ್ಕೆ MI ಲೈಫ್ ಸ್ಟೈಲ್ನ ಡಿವೈನ್ ಆಪರ್ಚುನಿಟಿ ಅಂತ ಕರಿತೀವಿ ಡಿಯರ್ ಫ್ರೆಂಡ್ಸ್. ಯಾರು ಗೊತ್ತಿಲ್ಲ
ಇಲ್ಲ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು, ಅದಕ್ಕೆ ಇಂಡೈರೆಕ್ಟ್ ಆಗಿ ಹೇಳ್ಕೊಂಡ್ ಬರ್ತೀವಿ ಡಿಯರ್ ಫ್ರೆಂಡ್ಸ್. ಅದನ್ನ ಎಕ್ಸೆಪ್ಟ್ ಮಾಡ್ಬೇಕು ನೀವು. ಯಾರೋ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಅದು ವೀಕ್ನೆಸ್ ಅಲ್ಲ, ವೆರಿ ಇಂಪಾರ್ಟೆಂಟ್, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಫ್ಯೂಚರ್. ಎರಡೂ ಟೀಮನ್ನು ಬಿಲ್ಡ್ ಮಾಡ್ಬೋದಾ? ಬಿಲ್ಡ್ ಮಾಡ್ಬೋದಾ? ಬಿಲ್ಡ್ ಮಾಡ್ಬೋದಾ? ಒಂದಲ್ಲ, ಆ ಕಡೆ ಈ ಕಡೆ. ನೀವು ಹಂಗಲ್ಲ, ಅದು ಪವರ್ ಪ್ರಾಫಿಟ್ ಹಾಕೊಂಡು ಸೈಲೆಂಟ್ ಆಗಿರ್ತೀರಿ. ಇದೇನಾದ್ರೂ ಬಂದ್ಬಿಡ್ತೀವಿ ಈ ಕಡೆ ಅಂದ್ರೆ ಆಮೇಲೆ ಓಡ್ ಬರೋದು. ಸರ್ ಒಂದ್ ನಿಮಿಷ ಎಲ್ಲಿದ್ರಿ ನೀವು? ಜ್ವರ ಸ್ಟಾರ್ಟ್ ಆಗ. ಯಾಕೆಂದ್ರೆ TC, ATC, TTC, ZTC, STC ಬಹಳ ಸರಿ ನಡೀತದೆ. ಇದು ನನಗೂ ಆಗಿದೆ, ನಿಮಗೂ ಆಗುತ್ತೆ. ನಮ್ಗೆ ಆಗಿಲ್ಲ ಅಂತಿಲ್ಲ, ಆಗಿದೆ, ಹೇಳ್ಕೊಳ್ಳಲ್ಲ ನಾವು. ಹೇಳ್ಕೊಂಡ್ರೆ ನೀವು ಬಿಟ್ಟು ಹೋಗ್ಬಿಡ್ತೀವಿ, ನಾವ್ ಯಾರು ಹೇಳೋದು? ಇವಾಗ ಹೇಳ್ಕೊಂಡ್ರ ಸರ್, ಇವಾಗ ಹೇಳ್ಕೊಂಡ್ರಲ್ಲ ಸರ್. ಒಂದ್ ಟೈಮ್ ಅಲ್ಲಿ ಕಿಶನ್ ಸರ್, ಹೇಮಂತ್ ಸರ್ ನಂಗೆ ಚೆನ್ನಾಗಿ ಗೊತ್ತು, ಇಬ್ರು ಬಂದು ಹೇಳಿದಾರೆ, ಸರ್ ನನಗಿಂತ ಜಾಸ್ತಿ ನಮ್ಮ ಟೀಮ್ನವ್ರಿಗೆ ಸರ್ ಅಂತ. ಇನ್ಕಮ್ ಇಬ್ರು ಹೇಳಿದಾರೆ. ನಾನು ಕರೆಕ್ಟ್ ಮನ್ ಸರ್, ಇಬ್ರು ಹೇಳಿದಾರೆ. ಹೇಮಂತ್ ಹಾ ತುಂಬಾ ಸರ್, ಸರ್ ನೋಡಿ ನನ್ನ ಇನ್ಕಮ್ ನೋಡಿದ್ರೆ ಇಷ್ಟು, ಅವ್ರ ಇನ್ಕಮ್ ನೋಡಿ ಸರ್ ಎಷ್ಟು ಅಂತ. ನಾನು ಹೇಳುದು ಆಟ ಇವತ್ತಿಗೆ ಮುಗ್ದಿಲ್ಲ ಸರ್ ಅಂತ. ಆಟ ಇವತ್ತಿಗೆ ಮುಗ್ದಿಲ್ಲ. ನಾವು ಒಂದ್ ಕೆಲಸ ಮಾಡೋಣ, ಯಾರು ಜೋರಾಗಿ ಇನ್ಕಮ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಜೋರಾಗಿ ಇನ್ಕಮ್ ಮಾಡ್ಕೊಂಡು ಹೋಗ್ಲಿ. ಒಂದ್ ದಿನ ಬರುತ್ತೆ, ಎಲ್ರೂ ಕೋಟಿಗಟ್ಟಲೆ ಮಾಡೋ ಜಾಗ ಬರುತ್ತೆ, ಅವತ್ತು ಪೇಷನ್ಸ್ ವೇಟ್ ಮಾಡ್ತಾರೆ. ಎರಡು ಟೀಮ್ ಬಹಳ ಇಂಪಾರ್ಟೆಂಟ್. ಲೀಡರ್ಶಿಪ್ ಅನ್ನೋ ಪದ ಯಾರಿಗೂ ಸಿಗಲ್ಲ ಡಿಯರ್ ಫ್ರೆಂಡ್ಸ್. ಓಕೆ, ಮುಂಚೆ ನಂದು ಕ್ಲೋಸೇ ಮಾಡ್ಬಿಡು. ಅರ್ಥ ಆಗ್ತಿದೆ ನನ್ನ ಪಾಯಿಂಟ್? ಹಾ, ಎರಡೂ ಟೀಮನ್ನು ಫೋಕಸ್ ಮಾಡೋದು, ಚಿಕ್ಕದಿರಲಿ ದೊಡ್ಡದಿರಲಿ. ನೀವು ಒಂದೇ ಒಂದ್ಸರಿ ಭಾಳ ಚೆಕ್ ಮಾಡ್ತೀರಿ, ನನ್ನ ಅಪ್ಲೈನ್ ಕ್ಯಾರಿ ಫೋರ್ಡ್ ಇದೆ ನಂಗಿಲ್ಲ ಅಂತ. ಹಲೋ, ಅದನ್ನು ಕಂಡು ಹಿಡಿದು ಬಿಡ್ತೀರಿ. ಅದು ಹೆಂಗೆ ಕಂಡು ಹಿಡಿತಾರೆ ನಂಗೆ ಗೊತ್ತಾಗಲ್ಲ ಒಂದೇ ಸರಿ. ಅದು ಅಪ್ಲೈನೇ ತೋರಿಸ್ಬಿಡ್ತಾರೋ ಅಲ್ಲಿ ನೀವೇ ಕಂಡು ಹಿಡಿತೀರಿ ನಂಗೆ ಗೊತ್ತಿಲ್ಲ. ಟೆಕ್ನಾಲಜಿ ಮೂಡಿಸಲ್ಲ, ಅಪ್ಡೇಟ್ ಆಗ್ಬೋದು. ಇವತ್ತಿನ ಬದಲಾಗ್ಬೋದಾ? ಬದಲಾಗ್ಬೋದಾ? ನಿಮ್ಮ ಅಸೋಸಿಯೇಟ್ ಅವರು ಇಬ್ರು ನಿಮ್ ಗ್ರೋತ್ಗೆ ಫೈಟ್ ಮಾಡೋರು. ಸ್ವಲ್ಪ ಏರುಪೇರು ಆಗುತ್ತೆ, ಅವ್ರಿಗೆ ನಾಲೆಡ್ಜ್ ಇಲ್ಲ ಪಾಪ ಅವ್ರಿಗೆ. ಹಲೋ, ಏನ್ ನಾಲೆಡ್ಜ್ ಇದೆ ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ? ನಾವೇ 100 ತಪ್ಪು ಮಾಡ್ತೀವಿ ಕೆಲವು ಸರಿ, ರೈಟ್ ಅವ್ರು ಹಂಗೆ ಅಸೋಸಿಯೇಟ್ ತಪ್ಪು ಮಾಡಬಾರ್ದು, ಮಾಡಿ ನಡೀತದೆ. ಹಲೋ ಎಸ್. ಹಾಗಾಗಿ ಎರಡೂ ಟೀಮಲ್ಲಿ ಕಳ್ತೀನಿ ಅಂದವ್ರು ಮಾತ್ರ ಚಪ್ಪಾಳೆ ಹೊಡಿ ಡಿಯರ್ ಫ್ರೆಂಡ್. 2 ಟೀಮ್ಸ್ ಬಗ್ಗೆ communication with your upline. Down upline and downline and low line. ಹಲೋ, ಕಮ್ಯುನಿಕೇಶನ್ ಕರೆಕ್ಟ್ ಆಗಿರ್ಬೇಕು. ಪ್ರಾಫಿಟ್ಗೆ ಬೇರೆ ತರ ಕಮ್ಯುನಿಕೇಶನ್, ಪವರ್ಗೆ ಬೇರೆ ತರ ಕಮ್ಯುನಿಕೇಶನ್ ಮಾಡಬಾರ್ದು. ಒಂದಲ್ಲ ಒಂದಿನ ಪವರ್ ಇದ್ದವ್ರು ಹೋಗಿ ನಿಮ್ ಪ್ರಾಫಿಟ್ಗೆ ಹೇಳ್ಬಿಡ್ತಾರೆ. ಗೊತ್ತಿಲ್ಲದೆ ಕೆಲವು ಸರಿ ಅದು ಒಂದು ಕಿಡಿ ಹಚ್ಬಿಡ್ತಾರೆ ಮಧ್ಯ. ಅದಕ್ಕೆ ಇಬ್ಬರ ಜೊತೆ ಹೆಂಗಿರ್ಬೇಕು ಅಂತ, ಒಂದೇ ತರ ಇರ್ಬೇಕು ಕಮ್ಯುನಿಕೇಶನ್. ಹಲೋ, ಆ ಕಡೆ ಒಂದು ಈ ಕಡೆ ಒಂದು ಹಂಗೆ ಹೇಳಂಗಿಲ್ಲ. ಮತ್ತೆ ಡೋಂಟ್ ಕಮ್ಯುನಿಕೇಟ್ ವಿತ್ ಯುವರ್ ಲವ್ ಲೈನ್. ತುಂಬಾ ಪ್ರೀತಿ ಮಾಡೋ ಲೈನ್ ಇದು. ಈಗ ಯಾರೂ ಮಾಡಬೇಡಿ ದಯವಿಟ್ಟು. ಎಲ್ಲರೂ ಕರೋಡ್ಪತಿ ಆದ್ಮೇಲೆ ಒಟ್ಟಿಗೆ ಇರಿ. ಈಗ ಅಸೋಸಿಯೇಟ್ ಒಂದು ಟೆನ್ಷನ್ ಇದೆ. ಎಸ್ ಆರ್ ನೋ? ರೈಟ್ ಆರ್ ರಾಂಗ್ ಸರ್? ಅಪ್ಲೈನ್ ಜೊತೆ ಹೆಂಗಿರ್ಬೇಕಂತ ಕಲ್ತಿಲ್ಲ. ಅವೆರಡು ಗೊಂದಲನ ಪ್ರೀತಿ ಮಾಡೋರು ಯಾರು? ಜೋರಾಗಿ ಹೇಳಿ. ಪಕ್ಕದ ಮನೆಯವರು ಸರ್. ಪಕ್ಕದ ಮನೆಯವರು, ಕರೆಕ್ಟ್. ತುಂಬಾ ಪ್ರೀತಿ ಸಿಗೋದು ಯಾರಿಂದ? ಪಕ್ಕದ ಮನೆ. ₹1 ಲಾಭ ಇಲ್ಲ, ಪ್ರೀತಿ ಮಾತ್ರ ಸಿಗುತ್ತೆ ಸರ್. ಬರೀ ಮಾತೆ ಮೇಡಮ್, ಮಾತೆಯರಾಗಿರೋದಕ್ಕೇನೆ ಲವ್ ಲೈಫ್ ಯಾಕೆ ಚೇಂಜ್ ಆಯ್ತು. ಲವ್ ಲೈನ್ಸ್ ಆಲ್ವೇಸ್ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ಎರಡು ಟೆನ್ಷನ್ ಕಲಿತಿದ್ದೀರಿ. ಈಗ ನಿಮ್ಗೆ ಯಾವುದು ರೆಸ್ಪಾನ್ಸ್ ಆಗ್ತಿದ್ದಾಗ ಯಾರ ಜೊತೆ ಹೋಗ್ತೀರಿ? ಲವ್ ಲೈನ್. ಗಲಾಟೆ ಆದಕ್ಕೆ ಪಕ್ಕದ ಮನೆ ಕೂತಿರ್ತಾರೆ. ಹಾ, ಕರೆಕ್ಟ್ ಸರ್. ಬೇರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಪ್ಲೈನ್ ಜೊತೆ ಅಸೋಸಿಯೇಟ್ ಜೊತೆ ಗಲಾಟೆ ಆದ್ರೆ ಯಾರ ಮನೇಲಿ ಕೂತಿರ್ತೀರಿ? ಪಕ್ಕದ ಮನೆಯಲ್ಲಿ.
ದಯವಿಟ್ಟು ತಪ್ಪೆಲ್ಲೂ ಮಾಡಬೇಡಿ. ಅವ್ರು ನಿಮ್ಗೆ ₹1 ಲಾಭ ಇಲ್ಲ. ಪ್ರೀತಿ ವಿಶ್ವಾಸಕ್ಕೆ ಮಾತಾಡೋದು ಬೇರೆ, ಭವಿಷ್ಯ ಕಟ್ಕೊಡಕ್ ಮಾತಾಡೋದು ಬೇರೆ ಡಿಯರ್ ಫ್ರೆಂಡ್ಸ್. ಎಸ್ ನಾನು ಯಾವತ್ತೂ ರಿಲೇಶನ್ಶಿಪ್ ಇರೋದ್ರ ಬಗ್ಗೆ ಯಾವತ್ತೂ ನೆಗೆಟಿವ್ ಇಲ್ಲ, ಮೈಂಡಿಂಗ್ ತೆಗೆದುಬಿಡಿ. ನನ್ನ ಪಾಯಿಂಟ್, ನಿಮ್ಮ ಬದುಕು ಹಾಳಾಗುತ್ತೆ, ಯೋಚನೆ ಮಾಡೋಕ್ಕೆ ಟೈಮ್ ಸಿಗಲ್ಲ. ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ನೀವೇನು ಮಾಡ್ತೀರೋ ನಿಮ್ಮ ಅಸೋಸಿಯೇಟ್ ಅದು ಮಾಡ್ಬಿಡ್ತಾರೆ. ನೀವೇನು ಮಾಡ್ತೀರೋ ಅಸೋಸಿಯೇಟ್ ನಿಮ್ಗೆ ಗೊತ್ತೇ ಆಗಲ್ಲ ಅವ್ರು ಮಾಡೋದು. ಕೊನೆಗೇನಾಗುತ್ತೆ, ಟೀಮ್ ಡ್ರಾಪ್ ಆದಮೇಲೆ ನೀವು ಬಂದು ಹೇಳ್ತೇನೆ ಕಷ್ಟ ಗೊತ್ತಾ ಅಂತ. ಅದಕ್ಕೆ ಇವತ್ತಿಂದ ಬದಲಾಗ್ಬೋದಾ? ಎಸ್ ಬದಲಾಗ್ಬೋದಾ? ಎಸ್ ಬದಲಾಗ್ಬೋದಾ? ಎಸ್. ಅಪ್ಲೈನ್ ಜೊತೆ ಕೇಳಿಸ್ಕೊಳ್ಳಿ, ಡೈಲಿ ಗುಡ್ ಮಾರ್ನಿಂಗ್ ನೀವೇ ಹೇಳಿ, ದಯವಿಟ್ಟು 5 ವರ್ಷ ಹೇಳಿ. ಅಸೋಸಿಯೇಟ್ ಅಪ್ಲೈನ್ ಕೋಟಿ ದುಡ್ಡು ಹೋಗ್ಲಿ, ಕಲ್ತ್ಕೊಳ್ಳಿ, ಇದೊಂದು ಪ್ರಾಕ್ಟೀಸ್ ಮಾಡಿ. ಅಪ್ಲೈನ್ ನೀವೆಷ್ಟೇ ತಪ್ಪು ಮಾಡಿದ್ರು ಕರೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಬರ್ತಾರೆ. ಅದಕ್ಕೆ ತಾಯಿ ಹೃದಯ ಅಂತ ಕರೀತಾರೆ ಫ್ರೆಂಡ್ಸ್. 10 ನಿಮಿಷ ಬೇಜಾರಾಗ್ಬೋದು ಡಿಯರ್ ಫ್ರೆಂಡ್ಸ್ ಅಷ್ಟೇ. ಬಾಸ್ ಕೆಟ್ಟದಾಗೆಲ್ಲ ಬೈತಾನೆ, ಆದ್ರೂ ನಾವು 10 ವರ್ಷ ಇರ್ತೇವೆ ಅನ್ನೋದು. ರೈಟ್ ಆರ್ ರಾಂಗ್ ಬಾಸ್ಗ? ಹಾ, ಹೋಗಿದ್ರು ಸರಿ. ಈಗ ಹಚ್ಕೊ ಬಂದೆ ಫೇರ್ ಅಂಡ್ ಲವ್ಲಿ ಅಂತ. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್ ಬಾಸ್ಗ? ಸ್ವಲ್ಪ ಕರೆಕ್ಷನ್ ಮಾಡ್ಬೋದು. ಈಗ ಚೇಂಜ್ ಆಗಲ್ವಾ? ರೈಟ್. ಯಾರ ಜೊತೆ ಜಾಸ್ತಿ? ಅಪ್ಲೈನ್ ಟಾರ್ಗೆಟೇ ಮಾತಾಡ್ತಾರೆ. ಹೇಳಿ ಸರ್, ನಾನು ಬೆಳಿಬೇಕು, ಹೆಂಗೆ ಬೆಳಿಬೇಕು ಹೇಳ್ಕೊಡಿ ಸರ್. ನಾನು ಫೀಲ್ಡ್ಗೆ ಹೋಗ್ತೀನಿ, ಏನು ಮಾಡ್ಬೇಕು ಹೇಳ್ಕೊಡಿ ಸರ್. ಡೈಲಿ ಗುಡ್ ಮಾರ್ನಿಂಗ್ ಹೇಳ್ಬೋದಾ? ಎರಡನೇದು, ಅಸೋಸಿಯೇಟ್ಗೆ ಕಾಲ್ ಮಾಡದೆ ಆಚೆಗೆ ಹೋಗ್ಬೇಡಿ. ಒಂದು ½ an hour ಯಾವುದಕ್ಕೆ ಇಟ್ಕೊಳ್ಳಿ? ಕಾಲ್ಸ್. ಫಸ್ಟ್ ಪೇಪರ್ ವರ್ಕ್, ಸೆಕೆಂಡ್ ಬಂದು ಫೋನ್ ವರ್ಕ್, ಮೂರನೇದು ಬಂದು ಫೀಲ್ಡ್ ವರ್ಕ್. ಮೊದಲನೇ ವರ್ಕ್ ಯಾವುದು? ಪೇಪರ್ ವರ್ಕ್. ನಿಮ್ಮ ಅಸೋಸಿಯೇಟನ್ನ ಫಸ್ಟ್ ಚಿಡಿಸ್ಕೊಳ್ಳಿ ತಲೆಗೆ. ಬರೀರಿ, ಬರ್ದಾದ್ಮೇಲೆ ತಕ್ಷಣ ಕಾಲ್ ಮಾಡಿ, ಫೋನ್ ಕಾಲ್ಸ್. ಮೂರನೇದು ಯಾವುದು? ಫೀಲ್ಡ್ ವರ್ಕ್. ಅಪಾಯಿಂಟ್ಮೆಂಟ್ ಆಯ್ತು. ದಯವಿಟ್ಟು ಕಮ್ಯುನಿಕೇಶನ್ ಸ್ಟ್ರಾಂಗ್ ಇಟ್ಕೊಳ್ಳಿ. ಮಾಡ್ಬೋದಾ? ಥ್ಯಾಂಕ್ ಯು ಸೊ ಮಚ್. ಮಾಡ್ತೀನಿ ಅನ್ನೋರು ಜೋರು ಚಪ್ಪಾಳೆ. ನೆಕ್ಸ್ಟ್, ಅಪ್ಲೈನ್ ಅಸೋಸಿಯೇಟ್ ಜೊತೆ ಗುಡ್ ರಿಲೇಶನ್ಶಿಪ್ ಇಟ್ಕೊಳ್ಳಿ. ತುಂಬ ಡೀಪಾಗಿ ಹೇಳಲ್ಲ, ಪಾಯಿಂಟ್ ಹೇಳ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿ ರಿಲೇಶನ್ಶಿಪ್ ಇಟ್ಕೊಳ್ಳಿ. ಇನ್ ಕೇಸ್ ಅಸೋಸಿಯೇಟ್ ಇಮಿಡಿಯೇಟ್ ಸ್ಪಂದಿಸ್ತಾರ? ಎಲ್ಲರೂ ಹೇಳ್ಬೇಕು ಬಾಸ್, ಸ್ಪಂದಿಸಲ್ಲ. ರೈಟ್. ಅವ್ರ ಮನೆಗೆ ಒಂದ್ಸರಿ ಹೋಗಿ ಸಾರಿ ಕೇಳಿ, ನೀವು ತಪ್ಪು ಮಾಡಿದ್ರೆ. ಸೆಕೆಂಡ್ ಟೈಮ್ ಹೋಗಿ ಮತ್ತೆ ಬೇಜಾರು ಮಾಡ್ಕೋಬೇಡಿ. 4th ಟೈಮ್ 100 times ಹೋಗಿ, ನೋ ಪ್ರಾಬ್ಲಮ್. ಅವ್ರ ರಿಲೇಶನ್ಶಿಪ್ ಯಾವತ್ತೂ ಬಿಟ್ಕೋಬೇಡಿ. ಯಾಕಂದ್ರೆ ನಿಮ್ಮ ಸ್ನೇಹಿತರಲ್ಲ ಅವರು. ಅವ್ರಿಗೆ MI ಬಗ್ಗೆ ಬಿಗಿನಿಂಗ್ ಪ್ರಿಯಾರಿಟಿ ಇರಲ್ಲ. ಅವ್ರು ನೀವು ಅನ್ಕೊಂಡಿರೋದು ಅವ್ರು ಮಾಡ್ತಿಲ್ಲ ಅಂತಲ್ಲ, ಅವ್ರ ಜೊತೆಗೆ ಸ್ಪಂದಿಸಂತವ್ರು ಯಾರು ಇಲ್ಲ. 1 ಸರಿ ನೋಡ್ತೀರಿ, 2 ಸರಿ ನೋಡ್ತೀರಿ, 3 ಸರಿ ನೋಡ್ತೀರಿ, 4 ಸರಿ ಆಮೇಲೆ ಬಿಟ್ಟು ಹಾಕ್ಬಿಡ್ತೀರಿ. ದಯವಿಟ್ಟು ವೆರಿ ಇಂಪಾರ್ಟೆಂಟ್, ಒಂದು 10 times ಹೋಗಿ. ನನ್ನನ್ನು ಹೆಂಗೆ ರಾವ್ ಸರ್ 13-14 ಸರಿ ಬಂದು ನನ್ನನ್ನು ಕಾಪಾಡ್ಕೊಂಡ್ರು, ಹಾಗೆ ನಿಮ್ಮ ಅಸೋಸಿಯೇಟ್ ಕಾಪಾಡ್ಕೊಳ್ಳಿ, ನೀವು ಕರೋಡ್ಪತಿ ಆಗ್ತೀರಿ ಡಿಯರ್ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೋದಾ? ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಈ ಪಾಯಿಂಟ್ ಕೇಳ್ಬಿಟ್ಟು ಟೀ ಬಿಟ್ಬಿಡಲ ಒಂದು ಸರ್. ಗಾಳಿ ಮಾತುಗಳನ್ನ ಕೇಳಬೇಡಿ. ಏನ್ ಕೇಳಬೇಡಿ. ಅವ್ರ ಹಂಗಂದ್ರಂತ, ಇವ್ರು ಹಿಂಗಂದ್ರಂತ, ಅಂದ್ರಂತ ಅಷ್ಟೇ, ಅಲ್ಲೇನು ಆಗಿರಲ್ಲ. ನೋಡಿ, ಇದು ಕಿವಿ ಮುಚ್ಕೊಂಡಿರ್ತದೆ. ಇದು ನೋಡಿ, ಇದು ಎಷ್ಟಾಗುತ್ತೆ, ಆನೆ ಕಿವಿ ಆಗ್ಬಿಡುತ್ತೆ ಆ ಟೈಮ್ಗೆ. 90% ಜನ ಬಿಸ್ನೆಸ್ ಅಲ್ಲಿ ಕ್ವಿಟ್ ಆಗಿ ತನ್ನ ಲೈಫ್ನ ಹಾಳು ಮಾಡ್ಕೊಂಡಿರೋದು ಇದೇ ಜಾಗ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಡಿಯರ್ ಫ್ರೆಂಡ್ಸ್, ಯಾರಾದರೂ ಬಂದು ನಿಮ್ಗೆ ಹೇಳಿದ್ರ ಹೌದಾ ಅಂತ ನೀ ಅಷ್ಟೇ, ಮತ್ತೇನು ಕೇಳಬೇಡಿ, ಚರ್ಚೆನೆ ಮಾಡಬೇಡಿ. ನಿಮ್ಮ ಹತ್ರ ಟೈಮ್ ಇಲ್ಲ. ದಯವಿಟ್ಟು ಇರೋದು ನಮ್ಗೆ 5 ವರ್ಷ. ಇವ್ರ ಹತ್ರ ಕಾಲ ಕಳ್ಕೊಂಡು ಟೈಮ್ ಎಲ್ಲಿದೆ? ಪೇಮೆಂಟ್ ಕೊಡೋದು ಕಂಪ್ನಿ. ಇವನು ಯಾವನ ಬಂದು ಗಾಸಿ ಪಾಪಿಸ್ಬಿಟ್ಟು ಹೋಗ್ಬಿಡ್ತಾನೆ. ಹಲೋ, ಹಾಂ, ಹಚ್ಬಿಟ್ಟೇನೆ ಹೋಗ್ಬಿಡ್ತಾನೆ. ಹತ್ಕೊಂಡು ಉರಿಯೋದು ಯಾರು ಮನೆ? ಆಮೇಲೆ ಅವನು ಹೆಂಗೆ ಅಂದರೆ ಸೀಮೆಣ್ಣೆ ಎಣ್ಣೆ ಇದೆಯಲ್ಲ, ನೆಲಕ್ಕೆ ಮೈ ಮೇಲೆ ಸುರ್ಕೊಂಡ್ರು ಸ್ಮೆಲ್ಲೆ.
ಪಕ್ಕದಲ್ಲಿಟ್ರು ಬೆಲೆ ಅವಳ ಯಾತಕ್ಕೆ ಇಟ್ಕೊತೀರಿ ಅಲ್ಲಿ? ಹಲೋ, ಗಾಳಿ ಮಾತು ಬಿಡ್ಬಾ, ಗಾಳಿ ಮಾತು ಎಲ್ಲೂ ಕೇಳ್ಬಾರ್ದು ಲೈಫ್ ಲಾಂಗ್. ಸರ್ ನನಗೇನಾದರೂ ಆ ಥರ ಮಾತುಗಳು ಕೇಳಿ ಕೇಳಿ ನಾನು ಅವತ್ತೇ ATCಲೇ ಬಿಟ್ಬಿಡ್ಬೇಕಾಯ್ತು. ನಾನು ಹೊಸಿ ಹಾಕಲ್ಲ ತಲೆಗೆ. ನಮ್ಮಲ್ಲಿ ಒಬ್ರು ಇದ್ರು, ಹೆಸರು ಹೇಳೋದು ಬೇಡ, ನೀವು ದುಡಿತೀರ ನಿಮ್ಮ ಅಪ್ಲೈನ್ ದುಡ್ಡು ತಗೋತಾರ, ನೀವು ದುಡಿತೀರ ನಿಮ್ಮ ಅಪ್ಲೈನ್ ದುಡ್ಡು ತಗೋತಾನೆ. ಅವನೇ ಹೇಳೋದು ನನಗೆ, ಹೆಚ್ಚು ಕಮ್ಮಿ ಆಗಿದ್ರೆ ನಾವು ಸಮಾಧಿ ಆಗಿರೋ ಡಿಫೆನ್ಸ್ ನಾವು. ಹಲೋ, ಎಸ್ ಆರ್ ನೋ ಸರ್? ಗಾಳಿ ಮತ್ತೆ ಎಲ್ಲೂ ಕೇಳಬಾರ್ದು. ಆಮೇಲೆ ನೀವು ಭಾಳ ಇಂಪಾರ್ಟೆಂಟು, ಊಹೆ ಮಾಡ್ಕೊಳ್ಳೋದು ಜಾಸ್ತಿ. ಏನು ಮಾಡ್ಕೊಳ್ಳೋದು ಜಾಸ್ತಿ? ಊಹೆ. ಮಿಡಲ್ ಕ್ಲಾಸ್ ಪೀಪಲ್ ಹಂಗೇನೆ ಊಹೆ. ಅವ್ನು ಮಲ್ಲೆ ಇರ್ತಲ್ಲ, ಎತ್ತಾಕೊಂಡು ಹೋಗ್ಬಿಟ್ರತ್ತೆ ಯಾರು ಅನ್ನೋದು, ಅವ್ನು ಮಲ್ಲೆ ಹೊಡೋಳು. ಹಲೋ, ಹ್ಞೂ, ಅವ್ನು ಮಲ್ಲೆ ಹೊಡೋಳು, ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಮಲ್ಲೆ ಅವರಲ್ಲಪ್ಪ, ಅವರು ನೆಮ್ಮದಿ ಜೀವನ ಮಾಡ್ತಾರೆ. ಊಹೆ, ಇಮ್ಯಾಜಿನೇಷನ್. ನಾವೊಬ್ರಿಗೆ ಯಾರಿಗೋ ಪ್ಲಾನ್ ಕೊಡ್ತಿದ್ದೆ, ಇದು ನಡೆದಿರೋದು 7 ವರ್ಷದಿಂದ. ಹೇಳ, ಟೀ ಕುಡಿದ್ಬಿಟ್ಟು ಹೇಳ, ಈಗಲೇ ಹೇಳಿ ಸರ್, ಆಮೇಲೆ ಡಿಸ್ಕಸ್ ಮಾಡ್ಬೋದು. ಅವ್ನು ಅಪ್ಲೈನು ಮನು ಸರ್, ಅಪ್ಲೈನು ಕಿಶನ್ ಸರ್ ಬಂದಿದ್ದಾನೆ. ಇವರು ಅವ್ರ ಅಪ್ಲೈನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. ಹುಡುಗಿರು 4 ಜನ ಕೂತಿದ್ದಾರೆ. ಎಷ್ಟು ಜನ? 4 ಜನ. ತುಂಬ ಚೆನ್ನಾಗಿರೋ ಹುಡುಗಿರು. ಅಪ್ಲೈನ್ ಸುಮ್ಮನೆ ಇರ್ಬೇಕಲ್ಲ, ಏನು ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ನೋಡ್ಬೇಕು ತಾನೆ. ಪ್ರದೀಪ್ ಎಲ್ಲಿ ಕಣ್ಣು ಹಾಕ್ತಿದ್ದಾನೆ ಅಂತ ನೋಡ್ತಾ ಕೂತಿರೋದಿಲ್ಲ. ಅವನ ಟೈಮ್ ವೇಸ್ಟ್ ಅಲ್ವಾ? ವೇಸ್ಟ್ ಅದು. ನನ್ನನ್ನು ಕೌನ್ಸಿಲಿಂಗ್ ಬಿಟ್ಟ ಮೇಲೆ ಏನ್ ನೋಡ್ಬೇಕು? ಅವನು ಕೌನ್ಸಿಲಿಂಗ್ ಹೆಂಗ್ ಮಾಡ್ತಾರೆ ಇವರು, ರೆಡಿ ಮಾಡ್ಕೊಡ್ತಾರೆ ಅಂತ ನೋಡ್ಬೇಕು. 7 years ಬ್ಯಾಕ್ ಹಾಸನಲ್ಲಿ ಆ ಹೋಟೆಲ್ ಯಾವುದು ಸರ್? ಅದು ಮಲ್ಲಿಗೆ ಹೋಟೆಲ್. ಅವನು ಟೆನ್ಷನ್ ಏನು, ಪ್ರದೀಪ್ ತಾಕೊಂಡು ಹೋಗ್ಬಿಡ್ತಾನೆ ಟೆನ್ಷನ್. ಸತ್ರು ಆ ಕೆಲಸ ಮಾಡಲ್ಲ. ಯಾಕೆ ಹೇಳಿ? ನಾನು ನಂಬ್ಕೊಂಡು 1000 ಜನ ಇದ್ದಾರೆ. ನನ್ನನ್ನು ಹುಡುಕ ಅದು ಆಸಿಫು, ಅದು ಅವ ಹೋಗಿ ಯಾರು ಹೇಳಿದಾರೆ? ಪ್ರದೀಪ್ ಸರ್ ಅಯ್ಯೋ ಹುಡುಗಿರು ಕೂರ್ಸ್ಕೊಂಡು ಮಾತಾಡ್ತಿದ್ದೆ. ಅವ ಪಾಪ ನಂಬ್ಕೊಂಡ್ಬಿಟ್ಟಿವ. ಹಲೋ, ದಯವಿಟ್ಟು ಯಾವ್ದನ್ನ ಹಾಕಬಾರ್ದು, ರೂಮರ್ಸ್. ಗಾಳಿ ಮಾತು ಹಾಕ್ಲೇಬಾರ್ದು ನೀವು. ಯಾವನಾರು ಬಂದು ಗಾಳಿ ಮಾತು ಹಾಕ್ತಾನೆ ಅಂದ್ರೆ ನಿಮ್ ಸಮಾಧಿ ಮಾಡಕ್ಕೆ ರೆಡಿ ಮಾಡ್ತಾವನಂತ. ಇದು ಕ್ಲಿಯರ್ ಇದು. ಆಮೇಲೆ ಗೊತ್ತಾಗತ್ತೆ ನೀವು ಒಳಗಿದ್ದೀನ ಮಣ್ಣು ಹಾಕಿದ್ರು ನನ್ನ ಮೇಲೆ, ಆಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ ಸೀನು. ಫಾರ್ ಎಕ್ಸಾಂಪಲ್ ನಮ್ಮ ಚಂದ್ರು ಸರ್ ಇದ್ದಾರೆ. ಹೆಂಗ್ ಹೇಳ್ತಾರೆ ಗೊತ್ತಾ? ಚಂದ್ರು ಸರ್ ಇವ್ರ ಬಗ್ಗೆ, ಚಂದ್ರು ಸರ್ ಭಾಳ ಒಳ್ಳೆಯವರು, ಬಟ್ 2 ಸೀರಿಯಸ್ ಐತಾನೆ ಅಷ್ಟೇ. ಹಿಂಗ್ ಕಲ್ತು ಬಿಟ್ಟಿದ್ದಾರೆ ಈಗ ಗಾಳಿ ಮಾತಾಕದ್ನ. ಹಲೋ, ಎಷ್ಟು ಟೆಕ್ನಿಕ್ಕು. ಆಡಿಯೋ ಇದೆ ಕೇಳಬೇಕದು, ರೋಮಾಂಚನ ಆಗ್ತದೆ. ಪ್ರದೀಪ್ ಸರ್ ಬಹಳ ಒಳ್ಳೆಯವರು, ಆದ್ರೂ ಅವ್ರು ಸರಿ ಇಲ್ಲ ಅಂದ್ರೆ. ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ ಈಗ ಸ್ಕಿಲ್ಗಳು. ದಯವಿಟ್ಟು ಗಾಳಿ ಮಾತನ್ನ ನಿಮ್ ಬದುಕು ಡಿಫೆನ್ಸ್, ನಿಮ್ ಲೈಫ್ ಅದು ಎಂಥದ್ದೇ ಬರಲಿ ನೀವೇ ನುಂಗ್ಬೇಕಲ್ಲಿ. ಬೇರೆಯವ್ರಿಗೆ ಹೇಳಿದ್ರೆ ಲಾಭ ಇಲ್ಲ. ನಿಮ್ಮ ವೀಕ್ನೆಸ್ ಕಿತ್ಕೋತಾರೆ. ಎಷ್ಟೋ ಜನ ನನ್ನ ಪ್ರಾಫಿಟ್ ಎಷ್ಟಿದೆ ಅಂತ ತಾನೇ ತೋರಿಸಿದ್ದಾರೆ, ಹಳ್ಳಿಗೆ ಬಿದ್ದಿದ್ದಾರೆ. ಬೇರೆಯವ್ರಿಗೆಲ್ಲ ತೋರಿಸಿದ್ದಾರೆ. ದಯವಿಟ್ಟು ಇವತ್ತಿಂದ ಯಾರು ಮಾಡಬಾರ್ದು ಡಿಫೆನ್ಸ್. ಅಗ್ರಿನಾ? ಯಾರಿಗೂ ಗಾಳಿ ಮಾತು ಹಾಕ್ಬಾರ್ದು. ದೇವರು ಭಗವಂತ ಸರಿಯಾಗಿ ಕೊಟ್ಬಿಡ್ತಾನೆ. CC ಕ್ಯಾಮ್ರಾ ಪಕ್ಕದಲ್ಲಿ ಇರ್ಬೋದು, ದೇವ್ರ ಹತ್ರ ಭಯಂಕರ CC ಕ್ಯಾಮ್ರಾ ಇದೆ. ಹಲೋ, ಇವತ್ತಿನ ಕರೆಕ್ಷನ್ ಮಾಡುವ, ಯಾಕಂದ್ರೆ ಕೋಟ್ಯಾಂತರ ಜನ ನಮ್ಮ ಜೊತೆ ಬರ್ತಾರೆ. ಆ ಉದ್ದೇಶಕ್ಕೆ ಹೇಳ್ತೀನಿ, ಒಂದು ಜೋರ್ ಚಪ್ಪಾಳಿ ಯಾವುದೇ ಕಾರಣ. ವೆರಿ ಇಂಪಾರ್ಟೆಂಟ್ ಇದೇ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಪಕ್ಕದ ಟೀಮ್ನವ್ರು ಏನಾದ್ರು ಗ್ರೋತ್ ಆಗ್ತಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲ ಮೀಟಿಂಗ್ ಅಟೆಂಡ್ ಮಾಡೋರು ನಾವು. ಅವ್ರ ಟೀಮ್ ಅವ್ರಿಗೆ, ನಿಮ್ ಟೀಮು ನಿಮಗೆ. ನಿಮ್ ಜಮೀಲ್ ಬೆಳೆದಿರೋ ಬೆಳೆ ಬೇರೆ. ನೀವ್ ಯಾಕೆ ಎಲ್ಲಕ್ಕೂ ಒಂದೇ ಔಷಧಿ ಹೊಡಿತೀರಿ? ಹಲೋ, ಹಾ, ಡಿಫೆನ್ಸ್ ಎಲ್ಲರೂ ಸ್ಮೂತ್ ಆಗುತ್ತೆ, ಎಲ್ರಿಗೂ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ, ಎಲ್ಲರೂ ಒಂದೇ ತರ ಬರ್ತೀವಿ. ಅದಕ್ಕೇನೆ ಟೀಮ್ ಇಗ್ನೈಟೆಡ್ ಮೈಂಡ್ಸ್ ರೆಡಿ ಆಗಿರೋದು ಡಿಫೆನ್ಸ್.
ಯಾರಿಗೂ ಆ ಕಡೆ ಈ ಕಡೆ ಯಾರಿಗೂ ಹಾಗಲ್ಲ ಡಿಯರ್ ಫ್ರೆಂಡ್ಸ್. ಆರ್ ಯು ರೆಡಿ ಗೈಸ್? ಎಸ್. ಆರ್ ಯು ರೆಡಿ ಗೈಸ್? ಎಸ್. ಟೀ ಕುಡಿಯಕ್ಕೆ ಹೋಗೋದು ಅಲ್ಲೂ ಗಾಳಿ ಮಾತು. ಅರ್ಥ ಆಯ್ತು ಸರ್. ಹಾ ಅರ್ಥ ಆಯ್ತು ಸರ್. ಹಾ ಅವನು ಇದರಲ್ಲಿ ಯಾವುದು ಮೈಸೂರಲ್ಲಿ ಯಾವುದು ಇದೆ ಸರ್, ಅದು ಮೇನ್ ರೋಡಲ್ಲಿ ಇದು ಮೇನ್ ರೋಡ್ ಇಲ್ಲ, ಫಸ್ಟ್ ಪ್ರೋಗ್ರಾಮ್ ಮಾಡಿದ್ವಲ್ಲ ಮಾಡಿದ್ವಿ ಸಂಜೆ ಸರ್. ರಿಯೋ ಮೆರಿಡಿಯನ್ ಮೀಟಿಂಗ್ ಮಾಡ್ತಾ ಇದೀವಿ, ವಾಶ್ರೂಮ್ ಬಂದ ಇಬ್ರು ಅಲ್ಲೇ ಇಲ್ಲಿ ಕೇಳ್ಕೊಂಡು ಹಿಂಗೆ ಕೂತ್ಕೊಂಡು ಕೇಳ್ತಾವನೆ ಫುಲ್ ಸೀರಿಯಸ್ ಆಗಿ ನಾ ಹೇಳ್ತಿರೋದ್ನೆಲ್ಲ. ಅಲ್ಲಿ ವಾಶ್ರೂಮ್ಗೆ ಹೋಗಿದ್ದಾನೆ, ಹೊಸಿ ತಲೆ ತಿಂದನವ. ಅದು ಯಾಕೆ ಅವನ ಅಸೋಸಿಯೇಟ್ಗೆ ಪಾಪ ಕರ್ಕೊಂಬಂದು ಕೂರ್ಸುಮ್ ಇರ್ಬೇಕು ತಾನೆ. ಅಪ್ಲೈನು ಅಸೋಸಿಯೇಟ್ ವಾಶ್ರೂಮ್ಗೆ ಹೋಗಿದ್ದಾನೆ. ಕರೆಕ್ಟ್ ರೈಟ್ ಅವ್ರ ನಾನು ಅವ್ರ ಅಸೋಸಿಯೇಟ್ ಅನ್ಕೊಂಡಿದ್ದೀನಿ. ಅವನ್ನ ಆ ಲವ್ ಲೈನ್ ಆಗಿರ್ಲಿ, ನೆಗೆಟಿವ್ ಹೊಸಿ ಹಚ್ತಾರೆ ಬೆಂಕಿನ, ಅವ್ನು ಮುಗ್ದೋಗ್ಬಿಡ್ಬೇಕು ಅವ್ನ ಸಮಾಧಿ. ಮುಂಚೆ ಒಂದ್ ಕಾಲ ಇತ್ತು ದರೋಡೆ ಮಾಡೋದು, ಈಗ ಹಂಗಲ್ಲ, ಬೆಂಕಿ ಹಚ್ಚಿದ್ರೆ ದೊಡ್ಡ ದರೋಡೆ. ಹಲೋ ತಪ್ಪು ಯಾರು ಮಾಡ್ಬಾರ್ದು. ಥ್ಯಾಂಕ್ ಯು ಸೊ ಮಚ್. ಟೀ ಕುಡಿದು ಬರೋಣ. ಮಿಸ್ಟೇಕ್ಸ್ ಇಂದ ಡ್ರಾಪ್ ಆಗಿದೆ. ನನ್ನ ಇನ್ಕಮ್ ಡ್ರಾಪ್ ಆಗಿದೆ ಅಂತ ಯಾರಿಗೂ ಹೇಳ್ಬಾರ್ದು. ತುಂಬಾ ಚೆನ್ನಾಗಿ ತಪ್ಪೇನ್ ಮಾಡ್ತೀರ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಬಂದಾಗ ಅದು ಯಾರು ಸಿಟ್ ಇರುತ್ತೋ ಗೊತ್ತಿಲ್ಲ, ಅವ್ರ ಅಪ್ಲೈನ್ ಸಿಟ್ ಅಂತ ಇವ್ರ ಮೇಲೆ ಹಾಕ್ಬಿಡ್ತಾರೆ. ಯಾರು ಸಿಟ್ ಅದು? ಅವ್ರ ಅಪ್ಲೈನ್ ಸಿಟ್ಟು ತೆಗೆದು ಎಲ್ಲೂ ಆ ಕಡೆ ಈ ಕಡೆ ಹಾಕ್ಬಾರ್ದು ಡಿಯರ್ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಅಪ್ಲೈನ್ ಬಂದು ಮನು ಸರ್. ಹಲೋ ಸರ್, ಮನು ಸರ್ ಬೇಜಾರನ್ನ ತೆಗೆದು ನನಗೆ ಬಂದು ಹೇಳ್ಬಿಡೋದು. ಪಾಯಿಂಟ್ ಅಂದ್ರೆ ನನ್ನ ಇನ್ಕಮ್ ಚೆನ್ನಾಗಿದೆ, 3,000 4,000 ಇದೆ. ನೀವು ನನಗೇನು ಹೇಳ್ಬಿಡೋದು, ನೆಗೆಟಿವ್ನ ಒಂದು ಮೈಂಡ್ಗೆ ಹಾಕೋದು. ದಯವಿಟ್ಟು ಆ ತಪ್ಪು ಯಾರು ಮಾಡಬೇಡಿ, ಯಾಕಂದ್ರೆ ನಿಮಗೂ ರಿಟರ್ನ್ ಬರುತ್ತೆ ಅದು. ಹಲೋ, ಎಷ್ಟೋ ಜನ ಬದುಕು ಕಟ್ಕೊಂಡ್ಬಿಡ್ತಾರೆ ಡಿಯರ್ ಫ್ರೆಂಡ್ ನೆಟ್ವರ್ಕ್ ಇಂಡಸ್ಟ್ರಿಲಿ. ಅಟ್ಲೀಸ್ಟ್ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿರೋದು ಡಿಯರ್ ಫ್ರೆಂಡ್ಸ್ ಅವ್ರಿಗೆ. ಹಾಗಾಗಿ ಒಂದು ಗಾಡಿ ಮಾತು ಇದೆಲ್ಲ ತೆಗ್ದಾಕಣ್ಮ, ತೆಗ್ದಾಕಣ್ಮ. ನಂಗೆ ಸ್ಟಾರ್ಟಿಂಗ್ ಕೊಟ್ರಲ್ಲ ಜೋಶ್ ಬೇಕು ಡಿಯರ್ ಫ್ರೆಂಡ್ಸ್. Don't monitor your apply. Don't monitor your love line. Only monitor your both teams. ಅಪ್ಲೈನ್ ಎಲ್ಲಿದ್ದೀರ ಅಂತ ಹುಡುಕ್ಬೇಡಿ. ಅಪ್ಲೈನ್ ಏನ್ ಮಾಡ್ತಿದಾರ ಅಂತ ಹುಡುಕ್ಬೇಡಿ. ಅಪ್ಲೈನ್ ಮನೆ ಮುಂದೆ ಸ್ಲಿಪ್ಪರ್ ಇದೆಯಲ್ವ ಅಂತ ಕಂಡುಹಿಡಿಬೇಡಿ. ಅಪ್ಲೈನ್ ಜಾತ್ರಕ್ಕೆ ಹೋಗಿದ್ದೀರ ಅಂತ ಕಂಡುಹಿಡಿಬೇಡಿ. ಅಪ್ಲೈನ್ ಹಿಮಾಲಯ ಪರ್ವತಕ್ಕೆ ಹೋಗಿದ್ದೀರ ಅಂತ ಕಂಡುಹಿಡಿಬೇಡಿ. ಅವ್ರು ಎಲ್ಲಾದ್ರೂ ಇರಲಿ, ನೀವು ಕಂಡುಹಿಡಿಯಕ್ಕೆ ಹೋಗಿ ಟೈಮ್ ಕಿಲ್ ಮಾಡ್ಕೋಬೇಡಿ. ಡೋಂಟ್ ಮಾನಿಟರ್ ಯುವರ್ ಅಪ್ಲೈನ್. ಯಾವಾಗ್ಲೂ ಯಾರನ್ನ ಜಾಸ್ತಿ ವಾಚ್ ಮಾಡೋದು ನೆಟ್ವರ್ಕ್ ಅಲ್ಲಿ? ಅಪ್ಲೈನ್. ನನ್ನ ಪಾಯಿಂಟ್ ಅಂದ್ರೆ ನಿಮ್ಮ ಟೈಮ್ಗಳು ಕಿಲ್ ಆಗ್ತಾವ ಡಿಯರ್ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನನ್ನನ್ನ ತುಂಬಾ ಜನ ಚೆಕ್ ಮಾಡಿದ್ದಾರೆ. ನಾ ಹಳಬರ್ದೆಲ್ಲ ಹೇಳ್ತಿರೋದು. ಎಲ್ಲಿ ಹೋಗ್ತಾನಂತ ಕಂಡು ಹಿಡಿದಿದ್ದಾರೆ, ಏನ್ ಮಾಡ್ತಾನಂತ ಕಂಡು ಹಿಡಿದಿದ್ದಾರೆ. ಏನೆಲ್ಲ ಯಾರೂ ನನ್ನನ್ನ ನೋಡದೆ ಇರೋರು ಜಾಸ್ತಿ ಅವ್ರು ನೋಡಿರ್ತಾರೆ. ಅಬ್ಸರ್ವ್ ಮಾಡ್ತಾರೆ. ಅಪ್ಪ ಅಮ್ಮನೆ ಕಂಡು ಹಿಡಿಯಲ್ಲ ಎಲ್ಲಿ ಹೋಗೋಣ ಅಂತ. ಎಲ್ಲ ಕಂಡು ಹಿಡಿಯೋದ್ಯಾರು? ನನ್ನ ಸಿನ್ಸಿಯರ್ ರಿಕ್ವೆಸ್ಟ್, ಡೋಂಟ್ ಮಾನಿಟರ್ ಯುವರ್ ಅಪ್ಲೈನ್. ಓನ್ಲಿ ಅಸೋಸಿಯೇಟ್. ನಿಮ್ ಕಣ್ಣಿಗೆ ಇಬ್ಬರೇ ಕಾಣಬೇಕು. ಬದುಕನ್ನು ಕಟ್ಕೊಡಕ್ ಅವ್ರಿಬ್ರೆ, ಲೈಫನ್ನು ಸರ್ವೈವ್ ಮಾಡಕ್ ಅವ್ರಿಬ್ರೆ. ನಿಮ್ಮ ಅಪ್ಲೈನ್ ನಿಮ್ಮಷ್ಟೇ ಒಳ್ಳೆಯವ್ರು ಆಗ್ಬೇಕಂತಿಲ್ಲ, ನಿಮ್ಮಷ್ಟೇ ಏನೋ ಆಗ್ಬೇಕಂತಿಲ್ಲ. ಅವ್ರಿಗೇನ್ ಬೇಕಾದ ಅವ್ರು ಮಾಡ್ಕೋತಾರೆ. ನಿಮಗೇನ್ ಬೇಕು ನೀವು ಮಾಡ್ಕೊಡಿ. ಸಣ್ಣದನ್ನು ತಿರುಗಿ ನೋಡಬಾರ್ದು. ತುಂಬಾ ಸರಿ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ, ನಮ್ಮ ಅಪ್ಲೈನ್ ಬಂದಿಲ್ಲ ಅದಕ್ಕೆ ನಾ ಬಂದಿಲ್ಲ. ಅಲೋ, ಅವ್ರ ಅಪ್ಲೈನ್ ಗುಂಡಿಲ್ ಬಿದ್ದಾರೆ.
ನಾನು ಯಾಕೆ ಬಿಡ್ಬೇಕು? ನಿಮಗೆ ಅದು ಸಂಬಂಧ ಇಲ್ಲ. ರೈಟ್ ಆರ್ ರಾಂಗ್ ಸರ್? ನಮ್ಮ ಅಪ್ಲೈನ್ ಜಾತ್ರೆಗೆ ಹೋಗಿದ್ದಾರೆ. ಹಾ, ನೀವು ಶ್ರದ್ಧಾಂಜಲಿ ಸಭೆಗೆ ಹೋಗಿ ಏನಾಗಬೇಕಂತ ಸಂಬಂಧ? ಅಪ್ಲೈನ್, ಆಲ್ವೇಸ್ ಅಪ್ಲೈನ್. ಅದು ಬಿಡಿ. ಫಸ್ಟ್ ವೆರಿ ಇಂಪಾರ್ಟೆಂಟ್, ನೀವು ಬದಲಾಗ್ಬೋದಾ? ಬದಲಾಗ್ಬೋದಾ? ಕೊನೆಗೆ ಹೇಳ್ಬೇಕು ಅಪ್ಲೈನ್ಗೆ, ಸರ್ ನಾನು ಪ್ರೋಗ್ರಾಮ್ ಬಂದಿದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್, ಬರ್ತಿದ್ದೀರಾ ಸರ್, ಬನ್ನಿ ಸರ್, ಪ್ಲೀಸ್ ನಂಗೊಂದು ವಿಶಸ್ ಬೇಕು ಸರ್, ನಿಮ್ಮ ಸೆಕೆಂಡ್ ಬೇಕು ಸರ್. ಹೆಂಗಿದೆ ಅದು? ಅಪ್ಲೈನ್ ಎಲ್ಲಿ ಅಷ್ಟೊತ್ತಾಯ್ತು ಅವ್ನು ಬಂದೇ ಇಲ್ಲ. ಅವ ನಮ್ಮ ಚಾಮರಾಜನಗರಲ್ಲಿ ಎಲ್ಲೋಡ ಅವ ಕರೀಡ ಅವನ. ರೈಟ್ ಆರ್ ರಾಂಗ್? ಅಪ್ಲೈನ್ ಎಲ್ಲರೂ ಇಲ್ಲಿ ಸ್ವಲ್ಪ ಬದಲಾಗೋಣ ಡಿಯರ್ ಫ್ರೆಂಡ್ಸ್. ಎಸ್. ಅವ್ರನ್ನ ನೋಡಿ 4 ವರ್ಷ ಹೊರಟಾಗಿದೆ ನಿಮ್ಮ ಲೈಫು. ಅವ್ರು ಎಲ್ಲವ್ರ ಅಂತ ಹುಡುಕಿ ತಾನು ಹಿಡಿದು ಅಪ್ಲೈನ್ ಎಲ್ಲಾದ್ರೂ ಇರಲಿ. ನನ್ನ ಅಸೋಸಿಯೇಟ್ ನನ್ನ ಅಪ್ಲೈನ್ ರಾಜು ಸರ್ ಕೋಟಿಗಟ್ಟಲೆ ಮಾಡಲಿ, ನನಗೆ 1 ವರ್ಷ ಸಿಗ್ಲಿಲ್ಲ ಅಂದ್ರೂ ಬೇಜಾರಿಲ್ಲ. ನಾನು ಎಲ್ರಿಗೂ ಹೇಳ್ಕೊತೀನಿ, ಏನು ಹೇಳ್ತೀನಿ ಗೊತ್ತಾ, ಏನೂ ಇಲ್ಲ ಅಂದ್ರೂ ಅವ್ರ ಅಕೌಂಟಿಗೆ ನೋಡಿ 1 ವರ್ಷ ಮನೇಲೆ ಕೂತಾರೆ, ಆದ್ರೂ ದುಡ್ಡು ಹೋಗುತ್ತೆ. ಎಂಥ ಬ್ಯೂಟಿಫುಲ್ ಆಪರ್ಚುನಿಟಿ ಮೈ ಲೈಫ್ ಸರ್. ರಾಜು ಸರ್ ಏನಾದ್ರು ಬಂದಿದ್ರೆ ನಂಗೆ ಕಲಿಯೋಕೆ ಟೈಮ್ ಸಿಗ್ತಿರ್ಲಿಲ್ಲ, ನಂಗೆ ಅವಕಾಶ. ನಿಮ್ ಈ ಪರಿಸ್ಥಿತಿ ಸಣ್ಣ ಪರಿಸ್ಥಿತಿಗೆ ಯೋಚನೆ ಮಾಡಬೇಡಿ, ಭವಿಷ್ಯಕ್ಕೆ ಯೋಚನೆ ಮಾಡಿ. ನೀವು ಮನೇಲಿ ಕೂತಿದ್ರಿ, ನಿಮ್ಮನ್ನು ಹೊರಗಡೆ ಕರ್ಕೊಂಬಂದ್ವಿ, ಟೀಮ್ ಕಟ್ಟೋದ್ರ ಬಗ್ಗೆ ಹೇಳ್ಕೊಟ್ವಿ, ಟೀಮಿಂದ ಲಾಭ ಹೇಳ್ಕೊಟ್ವಿ, ಭವಿಷ್ಯಕ್ಕೆ ನೆಕ್ಸ್ಟ್ ಲೆವೆಲ್ ಗ್ರೋತ್, ನೆಕ್ಸ್ಟ್ ಲೆವೆಲ್ ಬೇರೆ ಇದೆ, ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ವಿ. ರೈಟ್? ನಮ್ಗೆ ಏನೂ ಗೊತ್ತಿಲ್ಲ ATC ಆಗಿದೆ ಈಗ. ನಿಮ್ಗೆ ಒಂದೇ ಗೊತ್ತಿತ್ತು ನಂಗೆ ದುಡ್ಡು ಬೇಕಂತ, ನಿಮ್ಗೆ ಗೊತ್ತಿಲ್ಲ ದೊಡ್ಡ ಸಾಮ್ರಾಜ್ಯ ಕಟ್ಟಬಹುದು ಅಂತ. ರೈಟ್ ಆರ್ ರಾಂಗ್ ಸರ್? ರೈಟ್. ವೆರಿ ಇಂಪಾರ್ಟೆಂಟ್, ಡೋಂಟ್ ಮಾನಿಟರ್ ಯುವರ್ ಅಪ್ಲೈ. ನನಗೊಂದು ಬಹಳ ಆಗ್ಬರಲ್ಲ, ಎಲ್ಲಿದ್ರಿ ಅಂತ ಕೇಳಿದ್ರೆ ಆಗ್ಬರಲ್ಲ. ಹಲೋ, ಅಪ್ಲೈನ್ ಏನ್ ಕೇಳ್ತೀವಿ ಜಾಸ್ತಿ ನಾವು? ಆ ವರ್ಡ್ಗಳು ಇನ್ನೊಂದ್ಸರಿ ಟ್ರೈನಿಂಗ್ ಅಲ್ಲಿ ಹಾಕೊಳ್ಳ ಸರ್, ಸಿಕ್ಕಾಬಿಟ್ಟು ವರ್ಡ್ಗಳು ಬಳಸ್ತೀರಿ. ಹೇಮಂತ್ ಸರ್ ಆಯ್ತಲ್ಲ, ಸಿಕ್ಕಾಬಿಟ್ಟು ಎಲ್ಲಿದ್ದೀರಾ ಸರ್? ನಾ ಎಲ್ಲರೂ ಹಿಮನೆ ಪರ್ವತಿಲ್ಲ, ನಿಂಗೆ ಏನ್ ಬೇಕು ಹೇಳಪ್ಪ. ನಾನೊಬ್ಬ ತಲೆ ತಿಂತಿದ್ದ ಪೇಷಂಟ್, ಅವನ ಹೆಸರು ಸಿಕ್ಕಾಬೇಡ ತಲೆ ತಿಂದನು. ಎಲ್ಲಿದ್ರೆ ಸಾರ್ ಹೇಳೋದು, ಅದು ಸರಿಯಾಗಿ ಕೇಳ್ತಿದ್ರು. ನನ್ನ ಮರ್ತೇ ಬಿಟ್ಟಿದ್ದೇನೆ ಅವತ್ತು NTC ಅನ್ನೋದು. ಹಾ, ಎಲ್ಲಿದ್ರೆ ಸಾರ್ ಹೇಳೋದು ನನಗೆ. ನಾ ಬಾತ್ರೂಮ್ ಬಂದಿದ್ದೀನಿ, ಅದೇನು ಹೇಳಪ್ಪ ನೀನು ಫಸ್ಟ್. ನಾ ಎಲ್ಲರೂ ಹೇಳ್ತೀನಿ, ನೀನು ಏನ್ ಬೇಕು ಫಸ್ಟ್. ಅವನೇನು ಸಂಕ್ಷಿಪ್ತ ಹಾಕ್ಬೇಕಷ್ಟೇ ನನ್ನ ಮೇಲೆ. ಸರಿಯಾಗಿ ಅಸೋಸಿಯೇಟ್ ಕೋಆಪರೇಟ್ ಮಾಡ್ತಿಲ್ಲ, ನನಗೆ ಹೇಳ್ಬೇಕು ತಾನೆ ಯಾಕೆ ಕೋಆಪರೇಟ್ ಮಾಡ್ತಿಲ್ಲ ಅಂತ. ನೀವೆಲ್ಲಿದ್ದೀರಾ? ನಾ ಎಲ್ಲರೂ ಹೇಳ್ತೀನಿ ಫಸ್ಟ್. ಅಪ್ಲೈನ್ ಹತ್ರ ಒಂದು ಮೃದು ಸ್ವಭಾವ ಇರುತ್ತೆ. ರೈಟ್ ರಾಂಗ್ ಸರ್? ಅಪ್ಲೈನ್ ಏನು ಬೇಜಾರು ಮಾಡ್ಕೊಳ್ಳಲ್ಲ ನೀವು ಬೈದ್ರಿ ಅಂತ. ನನಗೆ ಗೊತ್ತು, ತೂ ಅಂತ ತುಗಿದ್ರೆ ಯಾರ ಮೇಲೆ ಬೀಳುತ್ತೆ ಅದು? ನಿಮ್ಗೂ ಚೆನ್ನಾಗಿ ಗೊತ್ತಲ್ಲ ಅದು. ಅದು ಯಾಕೆ ಬೇಕದು? ರೈಟ್ ರಾಂಗ್ ಸರ್? ಈಗ ನಾನು ಈ ಫಾರ್ ಎಕ್ಸಾಂಪಲ್ ತಿಪ್ಪೇಸಿ ನಾ NTC ಆಗಿದೆ, ಆಗ ಅದೇ ತಾನೇ ಬ್ರ್ಯಾಂಡ್ ನೀವು ಬಂದು, ಏನ್ ಸರ್ ನೀವು ಬರೋದೇ ಇಲ್ಲ ಹಿಂಗಂದ ಒಂದ್ಸರಿ. ಏನ್ ಸರ್ ನಿಮ್ಗೆ ಗೊತ್ತಾಗಲ್ಲ ಟೀಮಲ್ಲಿ ಏನ್ ನಡೀತಿದೆ ಅಂತ ಎಲ್ಲ ಅಂದ. ಕೊನೆಗೆ ಒಂದೇ ಒಂದು ಮಾತಂದಿದ್ರೆ, ನೀ ಅವನು ನಾನು ಕೇಳಕಂತಿದ್ರೆ ಏನಾಯ್ತು ಸೀನು ಎಂಡಲ್ವ ಅಲ್ಗೆ ಅದು. ನೀ ಯಾರೋ ನಾರೋ ಅದು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರೋ ಬೇರೆಯವರು. ನಾನು ಎತ್ಕೊಂಡು ಬಂದಿದ್ದೀನಿ ಅವನು ಎತ್ಕೋಬೇಕಂತ. ಎಲ್ಲೋ ಬಿದ್ದಿರೋನ ಕೈ ಎತ್ಕೋತಾರ ಅಂದ್ರೆ ಗ್ರೇಟ್ ಅಪ್ಲೈನೇ ಇಲ್ಲ ಡಿಯರ್ ಫ್ರೆಂಡ್ಸ್. ಯು ಶುಡ್ ರೆಸ್ಪೆಕ್ಟ್. 2 ನಿಮಿಷ ಸಾಕಾಗಿತ್ತು ಅದು. ನೀ ಯಾರು ಅಂತ ಕೇಳಕ್ಕೆ ಹಂಗನ್ನಂಗಿಲ್ಲಲ್ಲ. ಅವನು NTC ಮರ್ತ್ಬಿಟ್ಟಿದ್ದಾನೆ. ನಾನು ಒಂದು ಯಾವುದೋ ಒಂದು ಮೀಟಿಂಗ್ ಮಾಡ್ತಿದ್ರಿ, ಏನ್ ಸಾರ್ ಕೈ ತೊಳಕ್ ನೀರೇ ಇಟ್ಟಿಲ್ಲ ಅಂತ ನನ್ನ NTC ಅರ್ಥ ಆಗದು ಕೊಡು. ಏನಂತ ಪ್ರೋಗ್ರಾಮ್ ಮಾಡಿದ್ರಿ ನೀವು ಅಂತ ನನ್ನ. ಅಲ್ಲ ಗುರುವೆ, ನಿನ್ನ ಸಕ್ಸಸ್ ಮಾಡಿಸಕ್ಕೆ ಪ್ರೋಗ್ರಾಮ್ ಮಾಡಿದ್ರಿ, ನನ್ನೇ ಹಿಂಗಂದ್ರೆ. ಒಂದು ಚೂರು ಅಪ್ಲೈನ್ ಬಗ್ಗೆ ಮಾಡ್ಬೋದಾ? ಚೂರಲ್ಲ, ಪೂರ್ತಿ. ಚೂರು ಅಂದ್ಬಿಟ್ಟು ಅರ್ಧ ಹೇಳ್ಬಿಟ್ಟು ಮತ್ತೆ ಗೆದ್ಬಿಟ್ರೆ ಪೂರ್ತಿ. ಡೋಂಟ್ ಮಾನಿಟರ್ ಯುವರ್ ಅಪ್ಲೈ. ಓನ್ಲಿ ಅಸೋಸಿಯೇಟ್ ರೈಟ್ ಟು ಲೆಫ್ಟ್. ಬದುಕು ಬ್ಯೂಟಿಫುಲ್ ಆಗಿದೆ ಡಿಯರ್ ಫ್ರೆಂಡ್. ಬದುಕು ರೈಟ್ ಟು ಲೆಫ್ಟ್ ಜನ ಮರ್ತ್ಬಿಟ್ಟು ಗೊಳೋ ಅಂತ ಹೇಳ್ತಿರ್ತೀವಿ ನಾವು. ಇರೋರು ಚೆನ್ನಾಗಿ ಬದುಕು ಕಟ್ಕೊಡಕ್ಕೆ ಬಂದಿದ್ದಾರೆ, ಅವ್ರ ಜೊತೆ ಬೆರಿಬೇಕು. ಟೀಮ್ ನಿಂತ್ಬೇಕಾದ್ರೆ ಅವ್ರ ಜೊತೆಗೆ ನಿಂತ್ಕೋಬೇಕು. ಎಲ್ಲ ಕಡೆ ಅವರೇ.
ಮಾಡ್ಬೋದಾ? ಎಸ್ ಮಾಡ್ಬೋದಾ? ಎಸ್ ಮಾಡ್ಬೋದಾ? ಎಸ್ ಮುಂದಕ್ಕೆ ಯಾರನ್ನ ಮಾನಿಟರ್ ಮಾಡಬೇಕು? ಟೀಮ್ ಅಸೋಸಿಯೇಟ್ ಬೋತ್ ಲೈನ್ ಓನ್ಲಿ ಅಸೋಸಿಯೇಟ್. ನಾನು ನಿಮ್ಗೆ ಎಲ್ಲೂ ಬೇಜಾರು ಮಾಡಿಸ್ಬೇಕು ಅಥವಾ ಏನೋ ಕರೆಕ್ಷನ್ ಏನು ಮಾಡ್ತಿಲ್ಲ, ಬದುಕಲ್ಲೇ ಬದಲಾಗೋದು, ಬೇರೆ ದಾರಿ ಇಲ್ಲ. ಡಿಫೆನ್ಸ್ ನೋ ಕಂಟ್ರೋಲ್. ನಾನು ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅದು ಅದಕ್ಕಿಂತ ಜಾಸ್ತಿ ಬೇಜಾರಾಗಿದೆ ನಮಗೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವಿ ನಾವು. ಮೈಸೂರು ಟು ಬ್ಯಾಂಗ್ಳೂರ್ ಮುಂಚೆ ಎಷ್ಟು ಗಂಟೆ ಹೋಗ್ತಿದ್ವಿ ನಾವು? 4 hours 4 ಗಂಟೆ. ಈಗ ಎಷ್ಟು ಗಂಟೆಗೆ ಹೋಗ್ತಿದ್ವಿ? 1 hour 1 hour 2 hours. 1 hour. ಒಂದು ದಿನಕ್ಕೆ ಎಷ್ಟು ಗಂಟೆ ಸೇವ್ ಆಯ್ತು? 2 hours ಸೇವ್ ಆಯ್ತು. ವರ್ಷಕ್ಕೆ ಎಷ್ಟು ಗಂಟೆ ಸೇವ್ ಆಯ್ತು? 30 ಜನ. ಅಂದ್ರೆ ನನ್ನ ಪಾಯಿಂಟ್ ಏನಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. MI ನ 6 ವರ್ಷ ಕರೋಡ್ಪತಿ ಆಗಿದ್ದಾರೆ. ಈಗ ಬ್ರಿಡ್ಜ್ ಕಟ್ತಿದೀವಿ, 3 ವರ್ಷ ಕರೋಡ್ಪತಿ ಆಗ್ತಿದ್ದಾರೆ. ಮುಂಚೆ ಇದ್ದ MI ಬೇರೆ, ಈ ವರ್ಷದ MI ನೇ ಬೇರೆ. ಡೋಂಟ್ ಮಾನಿಟರ್ ಯುವರ್ ಅಪ್ಲೈನ್, ಓನ್ಲಿ ಟೀಮ್ ಅಸೋಸಿಯೇಟ್. ಮಾತಾಡ್ಬೇಕಾದ್ರೆ ಅಪ್ಲೈನ್ ತಪ್ಪು ಹುಡುಕ್ಬೇಡಿ, ಅಪ್ಲೈನ್ ಮಿಸ್ಟೇಕ್ಸ್ ಹುಡುಕ್ಬೇಡಿ. ಕರ್ಕೊಂಡು ಹೋಗಿದ್ದೆ ನೀವು, ಮಾತಾಡ್ಸಕ್ ಬಿಟ್ಟಿದ್ದೆ ನೀವು, ಕೌನ್ಸಿಲಿಂಗ್ ಮಾಡಿಸಿದ್ದೆ ನೀವು, ಅಪ್ಲೈನ್ ತಪ್ಪು ಹುಡ್ಕೋದು ನೀವೇ, ಮತ್ತೆ ಅದಕ್ಕೆ ಕರ್ಕೊಂಡು ಹೋದ್ರಿ. ದಯವಿಟ್ಟು ಡೋಂಟ್ ಏನ್ ಹೇಳ್ತೀವಿ, ಅಪ್ಲೈನ್ ಯಾವುದೇ ಕಾರಣಕ್ಕೂ ಮಾನಿಟರ್ ಮಾಡ್ಬಿಡಿ. ಅವ್ರು ಹೇಳಿದ್ದೆ ವೇದ ವಾಕ್ಯ, ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬಾ ತಪ್ಪಾಗ್ತಿದೆ ಅಂದ್ರೆ ಇನ್ನೂ 4 ಜನ ಅಪ್ಲೈನ್ ಇದ್ದಾರೆ. ಹಲೋ, ಎಸ್ ಆರ್ ನೋ ಸರ್? ಅದು ಆಗಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಆಫ್ ಟೀಮ್ ಇಗ್ನೆಟೆಡ್ ಮೈಂಡ್ಸ್. ಡಿಫೆನ್ಸ್ ಮಾಡ್ಬೋದಾ? ಎಸ್. ಸೊ ನಂಗೆ ಹೆಂಗ್ ಗೊತ್ತಾಗಬೇಕು ಡಿಫೆನ್ಸ್? ಡೋಂಟ್ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್. ಸರ್ ನಂಗೆ ಬೊಕ್ಕೆ ಕೊಟ್ಟಿಲ್ಲ ಅಂತ ಬಿಟ್ಟು ಹೋಗಿರೋನಿದ್ರೆ MIಲಿ. ಅವ್ನಿಗೇನ್ ಸಿಕ್ಕಿಲ್ವಂತೆ? ಬೊಕ್ಕೆ ಸಿಕ್ಕಿಲ್ಲ. ಬೊಕ್ಕೆ ಮೆಡಲ್ ಸಿಕ್ಕಿಲ್ಲ ಅಂತ ಬಿಟ್ಟು ಹೋಗಿದ್ದಾರೆ. ಸರ್ ಅವನು ಊಟದ ಟೈಮಲ್ಲಿ ನಾನು ಕರೀಲೇ ಇಲ್ಲ, ಅದಕ್ಕೂ ಬಿಟ್ಟು ಹೋಗಿದ್ದಾರೆ. ಸರ್ ಮನೆ ಹತ್ರಕ್ಕೆ ಹೋದೆ, ನಾನು ಕರ್ಕೊಂಡು ಹೋಗ್ತಿದ್ದೆ ಇಷ್ಟು ದಿನ, ಇವತ್ತು ಕರ್ಕೊಂಡು ಹೋಗಿಲ್ಲ, ಅದಕ್ಕೂ ಬಿಟ್ಟಿದ್ದಾರೆ. ಸರ್ ನನಗೆ ಫ್ರಂಟ್ ಟೈರ್ ಚೇರ್ ಕೊಟ್ಟಿಲ್ಲ ಸರ್, ಫ್ರಂಟ್ ಅದಕ್ಕೂ ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ನೀವೆಲ್ಲರೂ ರೆಸ್ಪೆಕ್ಟ್ ಎಲ್ಲೂ ಇರಬೇಡಿ ಡಿಯರ್ ಫ್ರೆಂಡ್ಸ್. ಯಾವ ಬೊಕ್ಕೆ ಅದು 10 ಲಕ್ಷ ಬರೋ ಜಾಗದಲ್ಲಿ? ನಮ್ಮ ಜನ್ಮ ಕಷ್ಟ. ಬೊಕ್ಕೆ ಇಟ್ಕೊಂಡು ಏನು ರೈಟ್? ಒಂದು ರೆಸ್ಪೆಕ್ಟ್ ತೂಕ ಮುಗಿದಾಯ್ತದು. ರೈಟ್ ಆರ್ ರಾಂಗ್ ಸರ್? ಹಾ, ನಿಮ್ಮ ಲೈಫಲ್ಲಿ ಸಣ್ಣದಕ್ಕೆ ಯಾಕೆ ಆಸೆ ಪಡ್ತೀರಿ? ದೊಡ್ಡ ದುಡಿಕೊಂಡು ಹೋಗಿ. ಮೊನ್ನೆ ಯಾರು ಹೇಳ್ತಿರೋ, ಯಾಕೆ ನೀವಿಬ್ರು ಬೇರೆ ಆದ್ರಿ? ಇಬ್ರು ಏನಿಲ್ಲಂತೆ, ಗ್ರ್ಯಾಂಡ್ ಶರ್ಟ್ ಅಲ್ಲಿ ಅವ್ರನ್ನ ಊಟಕ್ಕೆ ಇವ್ರು ಹೋಗೋ ಟೈಮಲ್ಲಿ ಅವ್ರು ಕರ್ಕೊಂಡು ಹೋಗಿಲ್ವಂತ, ಅದಕ್ಕಿಲ್ಲ ಮುನ್ಸ್ಕೊಂಡ್ರೆ 3 ದಿನ. ಹಲೋ, ಹಾ, ಆ ರೂಮ್ ಕೊಡೋ ಟೈಮಲ್ಲಿ ಎಷ್ಟು ಜನ ಕಿತ್ತಾಡ್ಕೊಂಡಿದ್ರು, ದೇವ್ರೊಬ್ಬ ಬಲ್ಲ. 10 ಲಕ್ಷ ಮರ್ತೋಗಿದೆ ಅವತ್ತು ಎಲ್ರಿಗೂ. ಕೆಳಗಡೆ ಬೆಡ್ ಕೊಟ್ಟ. ನಾನು 10 ವರ್ಷ ಆಯ್ತು ಮೇಡಮ್, ಯಾರು ಇಲ್ಲ ಅಂದವ್ರು. 10 ವರ್ಷ ನಾನು. ಎಷ್ಟು ಜನ ತನ್ನ ಲೈಫಲ್ಲಿ ಬರೀ ಇಲ್ಲ ಹಾಕೊಳ್ಳೋದು, ಬರೀ ಬ್ಲಾಕೇಜು, ಓಡೋದು, ಶೂಸ್ ಇದೆ ಕಲ್ಲು ಹಾಕೊಂಡು ಓಡೋದು. ಅದ್ಯಾತಕ್ಕೆ ಹೋಗ್ಬೇಕಂತ? ಶೂಸ್ ಅಲ್ಲಿ ಕಲ್ಲು ತೆಗ್ದಾಕಿ ಪ್ರತಿಯೊಬ್ರು ಮಾಡಿದಿರಿ. ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದಯವಿಟ್ಟು ತೆಗ್ದಾಕಿ ಅದನ್ನ. ಸಣ್ಣದಾಗ ಆಸೆ ಪಡ್ಬೇಡಿ. ಸರ್ ನಂಗೆ ಟೀ ಕೊಡ್ಸಿಲ್ಲ, ಅದಕ್ಕೆ ಬೇಜ ಮಾಡ್ಕೊಂಡಿದ್ದಾರೆ. ಫ್ರಂಟ್ ರೋಲ್ ಕೊಟ್ಟಿಲ್ಲ, ಅದಕ್ಕೆ ಬೇಜ ಮಾಡ್ಕೊಂಡಿದ್ದಾರೆ. ನನ್ನ ಹೆಸರು ಹೇಳಿಲ್ಲ, ಹಾ ಅಪ್ಲೈನ್ ಹೆಸರು ಹೇಳ್ಬೇಕಾಯ್ತಂತೆ. ದೇವ್ರೇ ದೇವ್ರೇ ದೇವ್ರು, ಇವ್ರೆ ನನ್ನ ದೇವ್ರು. ಪ್ರತಿ ಕ್ಷಣನೂ ಹೇಳ್ಬೇಕು ಅವ್ರು. ಎಷ್ಟೋ ಸರಿ ನಾನು ಹೇಳಿಲ್ಲ, ಬಿಟ್ಟು ಹೋಗ್ಬೇಕಾಯ್ತು ನಾನು MIನ. ರೈಟ್ ಆರ್ ರಾಂಗ್ ಸರ್? ನನ್ನ ಮನೆಗೆ ಬುಧವಾರ ಬರ್ತದಲ್ಲ, ಅದೇ ಒರಿಜಿನಲ್ MIಲಿ. ಇನ್ನೆಲ್ಲ ಬುಲ್ಶಿಟ್ ಸ್ಟೋರಿ. ಬುಧವಾರ ಬರ್ತಿದ್ದಂಗೆ ಅಮ್ಮ ಅಪ್ಪನ ಯಾರೋ ಕೇಳ್ತಾರೆ, ನಂಗೆ ಇಂಥದ್ದು ಬೇಕು ಅಂತ ಕೊಡ್ತಿಲ್ಲ, ಅದೇ ಒರಿಜಿನಲ್. ಅದು ಬಿಟ್ಟು ಇನ್ನೆಲ್ಲ ಬುಲ್ಶಿಟ್ ಸ್ಟೋರಿ. ದಯವಿಟ್ಟು ರೆಸ್ಪೆಕ್ಟ್ಗೆ ಮೇಲೆ ಇರಬೇಡಿ. ಯಾರೋ ಬೊಕ್ಕೆ ತಂದ್ಕೊಟ್ರೆ ನಮ್ಮ ಅಸೋಸಿಯೇಟ್ ಸಲ್ಬೇಕು ಅನ್ಸ್ಕೊಳ್ಳಿ, ಅಷ್ಟೇ ಸಾಕು. ನನ್ನ ಹೆಸರು ಕರ್ತಿಲ್ಲ, ನನ್ನ ಹೆಸರು ಹೇಳಿಲ್ಲ, ನನ್ನನ್ನು ಅಲ್ಲಿ ಬಿಟ್ಬಿಟ್ರು, ನನ್ನ ದೂರ ಮಾಡ್ಬಿಟ್ರು.
ಡಿಯರ್ ಫ್ರೆಂಡ್ಸ್, ಆತ್ಮೀಯರೇ ನಿಮ್ಮನ್ನು ಬಿಟ್ಟು ಹೋಗಿರ್ಬೇಕಾದ್ರೆ ನಿಮ್ಮ ಜೊತೆಗಿರೋರು ಯಾರೋ ಗೊತ್ತಿಲ್ಲದೆ ಇರೋರು ಅವ್ರು ಹೆಂಗೆ ಬಿಟ್ಟು ಹೋಗ್ತಾರೆ ಡಿಯರ್ ಫ್ರೆಂಡ್ಸ್? ಹಲೋ, ರೈಟ್, ಇಲ್ಲ ನೋಡಿ ಸರ್, ನಾನು ಸೆಕೆಂಡೇ ಮಾಡಿರೋದು ಬಿಟ್ಟು ಹೋಗಿರೋರು ಇದ್ದಾರೆ. ಯಾವ ಕರ್ಮನೂ ಇದು. ದಯವಿಟ್ಟು ATC ಬದಲಾಗಣ್ವಾ, ಯಾವುದೇ ಪ್ರೋಗ್ರಾಮ್ ಅಲ್ಲಿ ಹಾಯ್ ಅಂದ್ರೆ ಸ್ಮೈಲ್ ಕೊಡಿ, ಹಾಯ್ ಎಲ್ಲಾದ್ರೂ ಸ್ಮೈಲ್ ಕೊಡಿ, ನೋ ಪ್ರಾಬ್ಲಮ್, ಹೋಯ್ತಾ ಇದೆ. ರೈಟ್ ಆರ್ ರಾಂಗ್ ಸರ್? ಆಗ ಅದು ಹೆಣ್ಮಕ್ಳಂತೂ ಭಯಂಕರ. ಅದು ಏನಪ್ಪ ದೇವ್ರು ಭಗವಂತ ಕೊಟ್ಟಿದ್ದಾನೆ, ಮುನ್ಸ್ಕತ್ರಿ ಅರ್ಧ ಗಂಟೆ ನೀವು ಯಾರೋ ಬೆಚ್ಚ ಮಾಡ್ಕೊಂಡು ಅನ್ವಯ ಆದವ್ರು ಮಾತ್ರ ತಿದ್ ಕಡೆ. ನಂಗೆ ಗೊತ್ತು, ನಂಗೆ ಏಟ್ ಬೀಳ್ತಾವ ಲಾಸ್ಟ್ಗೆ ಅಂತ ನಂಗೆ ಚೆನ್ನಾಗಿ ಅರ್ಧ ಗಂಟೆ ಮುನ್ಸ್ಕತ್ತೀರಿ. ಸ್ವಿಚ್ ಆಫ್ ಬೇರೆ, ಅದು ಯಾರಿಗೆ ಎದುರಿಸ್ತಿರೋ ನಂಗೆ ಅದು ಗೊತ್ತು. ಸ್ವಿಚ್ ಆಫ್ ಮಾಡಿದ್ರೆ ಆನ್ ಮಾಡೋರು ಕಾಲು ಹೋಗಲ್ವಾ? ಮತ್ತೆ ನಿಮಗೆ ಲಾಸ್ ತಾನೆ ಅದು. ಈ ಚೇರ್ ಎತ್ತರೆ ಯಾರು ಬಂದು ಕೂತ್ಕೋತಾನೆ? ಈ ಚೇರ್ ಹಾಕಿ ಬಿಡಬೇಕು. ಅದೇ ITC ಚೇರ್ ನೀವು ಕೂತಿರೋದು. ವೆರಿ ಇಂಪಾರ್ಟೆಂಟ್. ಏನ್ ಗೊತ್ತಾ, ನನ್ನ ಕೋಪ ನಿಂಗೆ ತೋರ್ಸೋದು, ಮೀಟಿಂಗ್ ಬರ್ದೇ ತೋರ್ಸೋದು, ಸ್ವಿಚ್ ಆಫ್ ಮಾಡ್ಕೊಂಡು ತೋರ್ಸೋದು. ಮುನ್ಸ್ಕೊಂಡ್ರದ್ನೆಲ್ಲಿ GTSಗೆ ಅದು ಹೆಂಗೆ ಅಂದ್ರೆ ಬಹಳ ಇಂಪಾರ್ಟೆಂಟ್. ಬ್ಲೇಸರ್ ಹಾಕಳದೆ ಬರೋದು, ನನ್ನ ಕೋಪ ಹೆಂಗಿದೆ ನೋಡೋದು. ಅವೇ ಚಪ್ಪಲ್ ಬಂದಿದ್ರೆ ಕೋಪ ತೋರ್ಸಕ್ಕೆ. ನಾನು ಇವತ್ತಿಂದ ಎಂತ ಲೀಟರ್ ಗೊತ್ತಾ ನೋಡು, ಅವೇ ಚಪ್ಪಲ್ ಇದೀನಿ ನಾನು. ಯಾರು ತೋರ್ಸ? ಸ್ವಿಚ್ ಆಫ್ ಮಾಡ್ಕೊಳ್ಳೋದು ತಕ್ಷಣ. ಅದು ಯಾರು ಬದುಕು ಕಟ್ಕೊಡ್ತಾರೆ ಡಿಫ್ರೆಂಟ್? ಸ್ವಿಚ್ ಆಫ್ ಮಾಡ್ಕೊಂಡು ಇವತ್ತಿನ ಬದಲಾಗ್ಬೋದ? ಬದಲಾಗಣ್ವಾ, ಮಾಡ್ಬೋದು ಡಿಯರ್ ಫ್ರೆಂಡ್ಸ್. ರೆಡಿ? ಸುಮಾರಿದೆ ಹೇಳೋದು, ನಿಮ್ಮ ಜೊತೆ ದಿನಗಟ್ಟಲೆ ಬೇಕು ನಮಗೆ. ಎಲ್ಲಾದ್ರೂ ಸರಿ ಕರೆಕ್ಷನ್ ಆದ್ರೂ ಸಾಕು ನಮಗೆ. ಕಾರಲ್ಲಿ ಕರ್ಕೊಂಡೋಗಿಲ್ಲ, ಗಾಡಿಯಲ್ಲಿ ಕರ್ಕೊಂಡೋಗಿಲ್ಲ, ಟೀ ಕುಡಿಸಿಲ್ಲ, ಊಟ ಮಾಡಿಲ್ಲ, ಬೊಕ್ಕೆ ಕೊಟ್ಟಿಲ್ಲ. 10 ಲಕ್ಷ ಯಾರಿಗೂ ಬೇಡವಾ? 10 ಲ್ಯಾಕ್ ಬೇಕು. ಎಷ್ಟು ಅಂತ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ಳೋದು, ಎಷ್ಟು ಅಂತ ಜನಗಳ ಮೇಲೆ ಬೇಜಾರು ಮಾಡ್ಕೊಳ್ಳೋದು. ರಾವ್ ಸರ್ ಬೊಕ್ಕೆ ಕೊಡಿ, ಥ್ಯಾಂಕ್ ಯು ಸರ್, ನಾನು WTC ಮಾಡಿಸಿ ಸರ್, ಅಷ್ಟೇ ಸಾಕು. ನಾನು ಬೆನ್ಸ್ ಕಾರ್ ಕೊಡಿಸಿ ಸರ್, ಅಷ್ಟೇ ಸಾಕು. ಸರ್ ಯಾವುದೋ ಪ್ರೋಗ್ರಾಮಲ್ಲಿ ನಿಮ್ಗೆ ಏನೂ ತಂದಿಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್, ನಾನು ಸ್ಪೀಚ್ ವ್ಯಾಲ್ಯೂ ಇದೆಯಲ್ಲ, ಹೋಗಿ ಸರ್ ಮಾಡ್ಕೊತೀನಿ. ಹಲೋ, ದಯವಿಟ್ಟು ಮೊಬೈಲ್ ಯಾರು ನೋಡಬೇಡಿ. ಅರ್ಥ ಆಗ್ತಿದೆ ನನ್ನ ಪಾಯಿಂಟ್? ಇವತ್ತಿಂದ ಬಿಡ್ಬೋದಾ? ಬಹಳ ಕಷ್ಟ ಡಿಯರ್ ಫ್ರೆಂಡ್ಸ್ ಬಿಡಕ್ಕೆ, ಭಯಂಕರ ಕಷ್ಟ ಅದು. ಯಾಕಂದ್ರೆ ಯಾವಾಗ್ಲೂ ಜನಗಳ ಮುಖ ನೋಡ್ತಿರ್ತೀವಿ, ಅದು ಸಿಟ್ಟು ತಡೆಯಕ್ಕಾಗಲ್ಲ. ರೈಟ್, ಇವತ್ತಿಂದ ಬದಲಾಗ್ಬೋದು ಡಿಯರ್ ಫ್ರೆಂಡ್ಸ್? ಬದಲಾಗ್ಬೋದಾ? GTS, BDT, RTP, LDT ದಯವಿಟ್ಟು ಬೇಗ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಲೇಟಾಗಿ ಯಾರು ಬರಬೇಡಿ, ಟೈಮನ್ನು ಕಿಲ್ ಮಾಡ್ಕೋಬೇಡಿ. ಐದರ್ ಇನ್ಕಮ್ ಇರಲಿ, ಇನ್ಕಮ್ ಇಲ್ಲದೆ ಇರಲಿ, ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಂಗೆ ಗೊತ್ತಿದೆ ಫ್ಯೂಚರ್ ITC ನೀವು ಎಷ್ಟೋ ಜನ ತಪ್ಪೇನು ಮಾಡ್ತೀರಿ ಅಂದರೆ ಡೋಂಟ್ ಕಮ್ ಲೈಟ್. ದಯವಿಟ್ಟು ಆಚೆಗಡೆ ನಿಲ್ಬೇಡಿ. ಆಚೆಗಡೆ ನಿಂತ್ಕೊಂಡು ನೆಗೆಟಿವ್ ದರಿದ್ರ, ಅದು ದರಿದ್ರ ಡಿಯರ್ ಫ್ರೆಂಡ್ಸ್. ಅದು ಎಷ್ಟು ಜನ ಮನೆ ಹಾಳು ಮಾಡ್ತಾ ಗೊತ್ತಿಲ್ಲ. ಅದು ನಮಗೆ ಯಾವತ್ತು ಅದೇನೋ ಹೇಳ್ತಾರಲ್ಲ, ಆ ಸುಖಕ್ಕೆ ತಿಂದ್ಬಿಡ್ತೀವಿ. ಅದು ಎಸ್ ಆರ್ ನೋ ಸರ್? ದಯವಿಟ್ಟು ಅದು ಬದಲಾಯಿಸಿ, ಚೇಂಜ್ ಮಾಡಿ ಅದನ್ನ. ಡೋಂಟ್ ಟಾಕ್ ರೂಮರ್ ಸಪ್ಲೈ. ಆಚೆ ನಿಂತ್ಕೊಂಡು ಬರೀ ಅದೇ ಕೆಲಸಗಳಾಗ್ತವೆ. ಡೌನ್ ಲೈನ್ ಆನ್ ಲವ್ ಲೈನ್. ಡೋಂಟ್ ಎಂಟ್ರಿ ವಿತೌಟ್ ರಿಜಿಸ್ಟ್ರೇಷನ್. ಸುಮ್ಮನೆ ಸ್ಟೈಲೇ ಬಂದ್ಬಿಡೋದು ಒಳಕ್ಕೆ. ನೀವು ಕೊಟ್ಟಿರೋ ದುಡ್ಡಲ್ಲಿ ಯಾರೋ ಪ್ರಾಸ್ಪೆಕ್ಟ್ ಬೆಳೀತಾನೆ, ಪ್ರಾಸ್ಪೆಕ್ಟ್ ಜಾಯ್ನ್ ಆಗ್ತಾನೆ. ದಯವಿಟ್ಟು ಕೊಟ್ಟು ಬನ್ನಿ ಡಿಯರ್ ಫ್ರೆಂಡ್ಸ್ ಒಳಕ್ಕೆ. ಹಲೋ, ಎಸ್ ಆರ್ ನೋ? ಡೋಂಟ್ ಕಮ್ ವಿತೌಟ್ ಬ್ಲೇಸರ್. ಚಿಲ್ಡ್ರನ್ಸ್ ನಾಟ್ ಅಲೋಡ್. ಸೀದಾ ಅಲ್ಲೆಲ್ಲ ಕರ್ಕೊಂಡೆಲ್ಲ ಬರಬೇಡಿ. ವೆರಿ ಪ್ರೊಫೆಷನ್. ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಡಿಯರ್ ಫ್ರೆಂಡ್ಸ್. ಯಾರೋ ಒಬ್ಬ ಪ್ರಾಸ್ಪೆಕ್ಟ್ ಕಷ್ಟ ಬಂದು ಕೂರಿಸಿರ್ತಾನೋ ಇಲ್ವೋ, ಕಷ್ಟಪಟ್ಟು ಕರ್ಕೊಂಬಂದು ಕೂರಿಸಿರ್ತಾರೋ ಇಲ್ವೋ, ನೀವು ಕರ್ಕೊಂಬರೋದು ಎಷ್ಟು ಕಷ್ಟನೋ ಅವ್ರು ಕರ್ಕೊಂಬರೋದು ಅಷ್ಟೇ ಕಷ್ಟ. ಸಣ್ಣ ಒಂದು ತಪ್ಪು ಮಾಡಿ ನೋಡಿ, ಪಾಪ ಆ ವ್ಯಕ್ತಿನ ಕಳ್ಕೊಂಡ್ವಿ. ಅದಕ್ಕೆ ಯಾರದೇ ಜನ ಬಂದಿದ್ರು ದಯವಿಟ್ಟು ನಿಮ್ಮ ಬ್ಲೆಸ್ಸಿಂಗ್ಸ್ ಭಾಳ ಇಂಪಾರ್ಟೆಂಟ್. ಅದು ಯಾರು ಕಾಂಟ್ಯಾಕ್ಟ್ ಬೇಕಾದ್ರೆ ಆಗಿರಲಿ. ಸರ್ ನನ್ನ ಕಾಂಟ್ಯಾಕ್ಟ್ ಬಂದಿಲ್ಲ ಅಂತೇಳಿ ಹೆಂಗೆಂಗೋ ಮಾತಾಡೋಕ್ಕಾಗಲ್ಲ. ಅದು ನಿಮ್ಮ ಕಾಂಟ್ಯಾಕ್ಟ್ ಬಂದಿರಲಿ, ಬೇರೆಯವ್ರ ಕಾಂಟ್ಯಾಕ್ಟ್ ಬಂದಿರಲಿ, ದೇವರ ಆಶೀರ್ವಾದದಿಂದ ಅಲ್ಲೆಲ್ಲ ಬಂದಿರೋದು. ರೈಟ್ ಆರ್ ರಾಂಗ್ ಸರ್? ಹಾಗಾಗಿ ವೆರಿ ಇಂಪಾರ್ಟೆಂಟ್. ಅದು ಯಾವ್ದನ್ನೂ
ತಪ್ಪು ಮಾಡಬಾರ್ದು. ಆರ್ ಯು ರೆಡಿ ಗೈಸ್? ಆರ್ ಯು ರೆಡಿ? ಫಾರ್ ಎಕ್ಸಾಂಪಲ್, ಗೋಪಾಲ್ ಸರ್ ಇದ್ದಾರೆ, 20 ಜನ ಅಲ್ಲಿ ಕೂತಿದ್ದಾರೆ. ಗೋಪಾಲ್ ಸರ್ ಇದ್ದಾರೆ, 20 ಜನ ಬಂದಿರೋ, ಅವ್ರ ಟೀಮ್ನವ್ರು ಯಾರು ಬಂದಿಲ್ಲ. ಹೆಂಗೆಂಗೋ ಮಾತಾಡ್ಬಿಟ್ಟು ಹೋಗೋದಲ್ಲ. 20 ಜನನು ನಿಮ್ಮವ್ರೆ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಡಿಯರ್ ಫ್ರೆಂಡ್ಸ್, ಯಾವುದೇ ಪ್ರೋಗ್ರಾಮ್ ಆಗಲಿ, ನನ್ನ ಪ್ರಾಸ್ಪೆಕ್ಟ್ ಬಂದಿಲ್ಲ ಅಂತಲ್ಲ, 20 ಜನನು ನಿಮ್ಮ ಪ್ರಾಸ್ಪೆಕ್ಟ್ ಇನ್ ಫ್ಯೂಚರ್ಗೆ. ಅದಕ್ಕೆ ಹೇಳ್ತೀನಿ ಎಕ್ಸಾಂಪಲ್, ಕಂಪನಿ ರ್ಯಾಂಕ್ ಇನ್ಕಮ್ ಕೊಡೋದು ಗ್ಲೋಬಲ್ ಟರ್ನ್ ಓವರ್. ಕಂಪನಿ ಕೊಡೋದು ಯಾವುದು? ನಿಮ್ಮ ಬೈನರಿಯಿಂದನೇ ದುಡ್ಡು ಕೊಡಲ್ಲ ಫ್ಯೂಚರ್ಗೆ. ಎಂಟೈರ್ ಇಂಡಿಯಾದ ಬೈನರಿ ಸೇರಿನೇ ನಮ್ಗೆ ಇನ್ಕಮ್ ಕೊಡುತ್ತೆ. ಅದಕ್ಕೆ ಎಲ್ಲರೂ ಬೇಕು ನಮಗೆ. ಡಿಯರ್ ಫ್ರೆಂಡ್ಸ್, ಅರ್ಥ ಆಗ್ತಿದೆ ನನ್ನ ಪಾಯಿಂಟ್? ರೈಟ್ ಸರ್. ಲಾಸ್ಟ್ ಪಾಯಿಂಟ್ ಅಲ್ಲಿ ಮುಗಿಸ್ಬಿಡ್ತೀನಿ. ಎಕ್ಸ್ಪೀರಿಯನ್ಸ್ ಶೇರ್. ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು. ಡಿಯರ್ ಫ್ರೆಂಡ್ಸ್, ನಿಮ್ಮ ಹೆಸರು, ನಿಜವಾದ ಸ್ಟೋರಿ ಟೂಲ್ ಯಾವುದು ಅಂದರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರಿಗೆ ಅವ್ರ ಸ್ಟೋರಿನೇ ನಿಜವಾದ ಟೂಲ್. ನೀವು ಏನು ಹೇಳಿದ್ರು ಜನ ಜಾಯ್ನ್ ಆಗಲ್ಲ, ನಿಮ್ದು ಅಷ್ಟೇ ಹೇಳ್ಬೇಕು, ಅವಾಗ ಮಾತ್ರ ಜಾಯ್ನ್ ಆಗ್ತಾರೆ. ಇದು ರಾವ್ ಸರ್ ಮಾತಾಡ್ತಾರೆ ಈ ಸಬ್ಜೆಕ್ಟ್ನ. ಎಕ್ಸ್ಪೀರಿಯನ್ಸ್ ಶೇರ್ ಹೆಂಗಿರ್ಬೇಕಂದ್ರೆ, ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ನೀವೇನು ಮಾಡ್ಕೊಂಡಿದ್ರಿ, ಒಂದು ಮೆಸೇಜ್ ಅಷ್ಟೇ. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು, 100 ಸರಿ ಅದನ್ನೇ ಹೇಳಿ, 200 ಸರಿ ಅದನ್ನೇ ಹೇಳಿ. ಒಂದೇ ಒಂದು ಪಾಯಿಂಟ್ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಪ್ಲೈನ್ಗೆ ಹೆಸರು ಹೇಳ್ಬಿಟ್ಟು ಈ ಕಡೆ ಬಂದ್ಬಿಡಿ. ಸೂಪರ್. ನೀವು 100 ಹೇಳಿದ್ರು ಜನ ಜಾಯ್ನ್ ಆಗಲ್ಲ. ನಾನು ಒಂದ್ಸರಿ ಭಯಂಕರ ಮಾತಾಡಿದ್ದೀನಿ, ಒಬ್ರು ಜಾಯ್ನ್ ಆಗಿಲ್ಲ. 17 ಜನ ಕೂತಿದ್ರು. ಇದು ಪ್ಯಾಲೇಸ್ ಪ್ಲಾಜಾ ಮೈಸೂರು. ಏನು 1 ಅವರ್ ಮಾತಾಡಿದ್ರು ಜಾಯ್ನ್ ಆಗ್ತಾರೆ ಅನ್ಕೋತೀನಿ, ಒಬ್ರು ಜಾಯ್ನ್ ಆಗಿಲ್ಲ. ಆಮೇಲೆ ಹೋಗಿ ಹೇಳಿದ್ರಂತ, ಅವನು ತಲೆ ಕಟ್ಟೋಕೆ ಅಷ್ಟೊತ್ತು ಮಾತಾಡ್ತಾನೆ. ಅವ್ನಿಗೆ ಅಟ್ಲೀಸ್ಟ್ ಒಂದು ರೆಡಿ ಮಾಡಪ್ಪ, ಅವ್ನಿಗೆ ಏನಾರು ಹೋಗಿ. ಅವನು ಅಸೋಸಿಯೇಟ್ ಹೇಳಿರೋದು ಅಪ್ಲೈನ್ಗೆ, ಅವ್ರಿಗೆ ಪ್ರಾಸ್ಪೆಕ್ಟ್. ಹಾಗಾಗಿ ಎಷ್ಟು ನಿಮಿಷ ಮಾತಾಡ್ಬೇಕು ನಾವು? 2 to 3 minutes. ಓಕೆನಾ? ನನಗೆ ಹೆಂಗೆ ಗೊತ್ತಾಗಬೇಕು ಡಿಯರ್ ಫ್ರೆಂಡ್ಸ್? ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಜೊತೆಗೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ, ನಿಮ್ಮ ಪ್ರಾಸ್ಪೆಕ್ಟ್ ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ. ನೀವೇನು ಮಾತಾಡ್ತಿರಲ್ಲ ಅದನ್ನು ನಿಮ್ಮ ಡಿಸ್ಟ್ರಿಬ್ಯೂಟರ್ ಕಾಪಿ ಮಾಡ್ತಿರ್ತಾರೆ. ಅವ್ರು ಬಾಯ್ ಬಿಟ್ಟು ಹೇಳಲ್ಲ. ನೀವು ಹೋಗಿ ಅವ್ರ ಜೊತೆ ಪ್ಲಾನ್ ಕೊಡ್ತಿಲ್ಲ, ಅದಕ್ಕೆ ನಿಮ್ಮ ತಪ್ಪನ್ನು ಡೈರೆಕ್ಟಾಗಿ ಹೇಳಲ್ಲ ಅವರು. ಇವತ್ತಿಂದ ಪ್ರತಿಯೊಬ್ಬರು ಸ್ಟೇಜಿಗೆ ಬರ್ತಿದ್ದಾರೆ, ಅದಕ್ಕೆ ಹೇಳ್ತಿರೋದು ನಾನು. ನಿಮ್ದು ಯಾವ್ದು ಟೀಮಿಗೆ ನೀವು ಮಾತಾಡ್ತಿದ್ದೀರ, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ 5 ನಿಮಿಷ. ಇನ್ನೂ 1 ನಿಮಿಷ ಎಕ್ಸ್ಟ್ರಾ ತಗೊಳ್ಳಿ, 6 ನಿಮಿಷ. ಅದೆಷ್ಟು ಅಚೀವರ್ಸ್ ಯಾರು ಇರ್ತಾರೆ ಅದ್ರ ಮೇಲೆ. ಬಟ್ ವೆರಿ ಇಂಪಾರ್ಟೆಂಟ್, ನಿಮ್ದು ಹೇಳಿದ್ರೆ ಸಾಕು 5 ನಿಮಿಷ. ನನ್ನ ಹೆಸರು ಇದು, ನಾನು ಹಿಂಗೆ ಮಾಡ್ಕೊಂಡಿದ್ದೆ, ಟ್ರಾವೆಲ್ ಬಿಸ್ನೆಸ್ ಮಾಡ್ತಿದ್ದೆ, ನನಗೆ ಇಲ್ಲಿ ಗಂಟೆ ಬಂದೆ. ಡಿಫ್ರೆಂಟ್ ಟಾಪ್ ಲೀಡರ್ಸ್ಗಳಿದ್ದಾಗ 10 ರಿಂದ 15 ನಿಮಿಷ ಫೈನಲ್ ಸ್ಪೀಕರ್ಗೆ ಜಾಗ ಮಾಡ್ಕೊಡಿ. ನೀವೇ ಎಲ್ಲ ಮಾತಾಡ್ಬಿಟ್ರೆ ಅವ್ರ ಜಾಗ ಇರಲ್ಲ. ಮಾಡ್ಬೋದಾ? ಎಸ್. ಒಂದು ಜೋರು ಚಪ್ಪಾಳೆ. ಡೈಲಿ ಆಕ್ಟಿವಿಟೀಸ್ಗಳು ಮಿಸ್ಯೂಸ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಎಕ್ಸ್ಪೆನ್ಸ್ಗಳು ಬಂದರೆ ಟೀ ಕಾಫಿ ಹೋದಾಗ ದಯವಿಟ್ಟು ನಿಮ್ಮ ಅಪ್ಲೈ ಜೊತೆ ಒಂಚೂರು ದುಡ್ಡು ಶೇರ್ ಮಾಡ್ಕೊಳ್ಳಿ. ಅಲೋ, ಏನು ಮಾಡ್ಕೊಳ್ಳಿ? ಶೇರ್ ಮಾಡ್ಕೊಳ್ಳಿ. ಊಟಕ್ಕಿಟ್ಟು ಕೂತ್ಕೊಂಡಾಗ ಹಿಂಗೆ ಕೇಳಿ, ನಾವಿಬ್ಬರು ಫ್ರೆಂಡ್ ಅಲ್ವಾ, ತಗೋ. ಹಲೋ, ಹಾಂ, ಎಲ್ಲ ಅವನಿಗೆ ಬರುತ್ತಂತೇಳಿ ಅವ್ರ ಮೇಲೆ ಭಾರ ಹಾಕ್ಬೇಡಿ. ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್, ಇಬ್ಬರು ಒಟ್ಟಿಗೆ ಗ್ರೋತ್ ಆಗ್ತಿರೋದು. ಮಾಡ್ಬೋದಾ? ಹಾಂ, ಅವ್ರು ನಿಮ್ಗೆ ದುಡ್ಡು ಬಂದಿದೆ ಎಷ್ಟು ಕೊಡಿ, ದಯವಿಟ್ಟು ಅದು ಮಾಡೋದು. ಅದು ಹಳೆ ಕಲ್ಚರ್, ಅದು ಜನಗಳ ದರಿದ್ರಕ್ಕೆ ಸೇರ್ಕೊಂಡಿದ್ದಾರೆ. ಅದು ಮಾಡಿ ದಯವಿಟ್ಟು ಇನ್ನು ಮುಂದಕ್ಕೆ ಅದನ್ನು ಶೇರಿಂಗ್ಗಳು ಮಾಡಿ. ಯಾಕಂದ್ರೆ ಮ್ಯೂಚುವಲ್ ಆಗಿ ಹೋಗಿ ಮಾಡ್ಬೋದಾ? ಅಪ್ಲೈನ್ ಅಸೋಸಿಯೇಟ್ ನೀವು ಪಾರ್ಟ್ನರ್ ಅಲ್ಲ, ಪಾಪ ಯೋಚನೆ ಮಾಡಿ ನೋಡಿ. DTC ATC ಇಬ್ರು ಒಂದೇ ಬೋಟಲ್ಲಿ ಇದ್ದೀರಿ. ಈಗ ಸ್ವಲ್ಪ ಏರುಪೇರು ಆಗ್ತಿದೆ, ರೈಟ್ ಆರ್ ರಾಂಗ್ ಸರ್? ಹಾಂ, ನಿಮ್ಗೆ ಅಷ್ಟು ಬರ್ತಿದ್ದೀವಿ, ದಯವಿಟ್ಟು ಕೌಂಟ್ ಮಾಡಿಬಿಡಿ. ಅದು ದರಿದ್ರ, ಅದು ಮೈಂಡಿಂದ ತೆಗೆದುಬಿಡಿ. ಇವತ್ತಿಂದ ಶೇರಿಂಗ್ ಕಾನ್ಸೆಪ್ಟ್ ಮಾಡ್ಬೋದಾ? ಮಾಡ್ಬೋದಾ? ನೀವೇ ವಾಲಂಟ್ರಿಗೆ ಹೇಳಿ, ನಾನು ಕೊಡ್ತೀನಿ. ಚಪ್ಪಾಳೆ ಜೋರ್ ಬೇಕು. ಫೋಕಸ್ ಆನ್ ಗೋಲ್, ನಾಟ್ ಆಬ್ಸ್ಟಕಲ್ಸ್. ನಿಮ್ಮ ಸುತ್ತಮುತ್ತ ಯಾರಾದರೂ ನಿಮ್ಮನ್ನ
ಅಥವಾ ನಿಮ್ಗೆ ಯಾವಾಗಲಾದ್ರೂ ಬೇಜಾರಾಗಿದ್ರೆ, ಯಾರು ಅಂದ್ಬಿಟ್ಟಿದ್ರೆ, ಅಥವಾ ಗೊತ್ತಾಗ್ಬಿಟ್ಟಿದ್ರೆ, ಬೇಕು ಬೇಕು ಅಂತಲೇ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿದ್ರೆ, ಅಲೋ, ಈ ಕಾರಿಂದ ನಾ ಯಾಕೆ ಹಾಕಿದ್ದೀನಿ ಹೇಳಿ? ನಮ್ಮಿಂದ ಯಾರು ಹೊರಗಡೆ ಅದರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮೈಂಡಲ್ಲಿ ಇಟ್ಕೊಳ್ಳಿ, ಇನ್ನೊಂದು ಯಾವ್ದೋ ಬೇರೆ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ಯಾರೋ ಒಬ್ಬ ಬಿಟ್ಟು ಹೋಗಿರ್ತಾನೆ, ಮೈಲಿ ಅವನ್ ಬಂದು ನಿಮ್ಗೆ ಉಳಿ ಆಗ್ತಿರ್ತಾನೆ, ತಲೆ ಕೆಟ್ಟ ಅರ್ಧ ನಿಮ್ಮನ್ನು ಬೀದಿ ತಂದಿಟ್ಟಿರ್ತಾನೆ. 10 ವರ್ಷದಿಂದ ಹೇಳಿದೆ ಬಡ್ಕೊಂಡೆ ಅವ್ನ ಮನೆಗೆ ಹೋಗಿ, ನಿನ್ನೆ ಅಡ್ಮಿಟ್ ಆಗಿದ್ದೀನಿ, 7,000 ರೂಪಾಯಿ ಕೊಡು ಅಂತ ಹಾಕಿದ್ದೇನೆ ಮೆಸೇಜ್. ಡಿಸ್ಚಾರ್ಜ್ ದುಡ್ಡಿಲ್ವಂತ ಅವನ ಹತ್ರ. ನಾನು ಯಾರು ಹೇಳ್ತೇನೆ, ನನ್ನ ಕ್ಲೋಸ್ ಫ್ರೆಂಡ್, ಅದಕ್ಕೆ ನಾನು ಹೇಳ್ಕೊತಾ ಇದ್ದೀನಿ ಜೋರ. ಅವತ್ತು ಭಿಕ್ಷೆ ಬೇಡದೆ ಬಾ ನನ್ನ ಜೊತೆಗೆ ಅಂತ ಕಾಗದ ಯಾವನ ತಲೆ ಹುಳ ಹಾಕಿದ್ದಾನೆ. ಏನಂತ ಹಾಕಿದ್ರೆ ಗೊತ್ತಾ? ಪ್ರದೀಪನ್ ದುಡ್ಡು ಹೋಯ್ತು, ನೀ ಮಾಡ್ಬೇಡ ಅಂತ. ಅವನಂತ ಹಾಕಿರೋದೇನಂತ ಹುಳಿ ಹಾಕಿರೋದು ಹಿಂಡಿರೋದೇನೋ ಅಲ್ಲಿ. ಪ್ರದೀಪ್ ಒಬ್ಬನಿಗೆ ದುಡ್ಡು ಹೋಯ್ತಂತ ಅದಕ್ಕೊಂದು ಬಿಟ್ಟು ಹೋಗಿರೋದು. ಅವ್ನು ಬಿಟ್ಟು ಹೋದ್ಮೇಲೆ ITC ಆಗಿರೋದು. ತಪ್ಪು ಕಲ್ಪನೆ ತಲೆ ಇದೆ. ಆ ನಾಯಿ ಹಾಕಿರೋದು ಏನ್ ಗೊತ್ತಾ? ಕಾರು ಓಡ್ತಿರುತ್ತೆ, ನೀವು ಮನೆ ಓಡಿಸ್ಕೊಂಡು ಹೋಗ್ಬೇಕಾರ ನಾಯಿಗಳು ಏನ್ ಮಾಡ್ತವೆ? ಕರೆಕ್ಟ್ ಅಲ್ಲ? ಬೊಗಳಿ ಓಡಿ ಓಡಿ ಬಂದು ಪುನಃ ಎಲ್ಗೋಯ್ತವೆ. ಅದಕ್ಕೆ ನೀವು ಜೋರಾಗಿ ಓಡಿಸ್ಕೊಂಡು ಹೊಟ್ಟೋಗಿ ಅಲ್ಲೇ ಇರ್ತಾವ ನಾಯಿಗಳು. ನೀವು ಕಾರ್ ನಿಲ್ಲಿಸಿದ್ರೆ ಬೊಗಳ್ತಿರ್ತಾವ. ಹೌದು, ಗೇರ್ ಚೇಂಜ್ ಮಾಡಬೇಕು. ಇನ್ನು ಬೊಗಳ್ತಾವ. ನಿಮ್ಮ ನೆನಪಿನ ನಾಯಿಗಳು ಅವಂದ ಬೋ ಹಿಂಗೆ ಬೊಗಳ್ತಿರ್ತಾವ. ನೀವು ಕಾರ್ ಅಲ್ಲೇ ನಿಲ್ಸ್ಕೋಬಾರ್ದು ಅಂದ್ರೆ ರ್ಯಾಂಕ್ ಅಲ್ಲೇ ನಿಂತ್ಕೋಬಾರ್ದು. ಅವು ಗೊತ್ತಲ್ಲ ನಾಯಿಗಳು, ಎಲ್ಲಿ ಗಂಟೆ ಆಗತ್ತೆ ಅಲ್ಲಿ ಬೊಗಳ್ತವೆ. ಸೀದಾ ಎಲ್ಲೋಯ್ತವೆ, ಸೀದಾ ಅವೇ ನಾಯಿಗಳು ಅಲ್ಲೇ ಬೊಗಳು ಬಾ ಬಾ ಬಾ. ನೀವೇನಾದ್ರೂ ರ್ಯಾಂಕ್ ಬದಲಾಗಿರೋದ್ರೆ ಇನ್ನೂ ಬೊಗಳ್ತವೆ. ಬದಲಾಗ್ಬೋದಾ? ಯಾವ ಜಾಗದಲ್ಲೂ ಬಿಡ್ಬೇಡಿ. ನಿಮ್ಮನ್ನು ಕರೆಕ್ಷನ್ ಮಾಡಿರೋ ಉದ್ದೇಶ 10 ಲಕ್ಷ ಕೊಡಿಸ್ಬೇಕು. ಮೈ ಟೂಲ್ ಮೈ ಸ್ಟೋರಿ, ಅದು ಬಿಟ್ಟು ಬುಲ್ಸಿ ಸ್ಟೋರಿ. ಬೇರೆ ಕತೆಗಳು ಝೀರೋ. ನಿಮ್ದಷ್ಟೇ ಹೇಳಿ, ಸಾಯೋರ್ಗು ನಿಮ್ದಷ್ಟೇ ಹೇಳಿ. ನಾನು ಟ್ರಾವೆಲ್ ಬಿಸ್ನೆಸ್ ಮಾಡ್ತಿದ್ದೆ, ಹಿಂಗಾಗಿದ್ದೀನಿ. ಟ್ರಾವೆಲ್ ಬಿಸ್ನೆಸ್ ಮಾಡ್ತಿದ್ದೆ, ಹಿಂಗಾಗಿದೆ. ರಾಜು ಸರ್ ರೈತ ಆಗ್ತಿದ್ದೆ, ಹಿಂಗಾಗಿದ್ದಾರೆ. ಪದೇ ಪದೇ ಅದನ್ನೇ ಹೇಳಿ. ರಮಣ ಮೆಸ್ ಗೊತ್ತಲ್ಲ, ಬಿಡ್ತಿ ಮತ್ತೂರು ದೋಸೆ. ರಮಣ ಮೆಸ್ ಗೊತ್ತಲ್ಲ, ಬಹಳ ವರ್ಷದ್ದು ಹೋಟೆಲ್ ಅದು, ರೈಟ್? ಅದೇ ದೋಸೆ, ಅದೇ ಮುದ್ದೆ, ಸಕ್ಸಸ್, ಫೇಮಸ್. ನಮ್ದು ಅದೇ ಸ್ಟೋರಿ. ITC ಎಕ್ಸ್ಟ್ರಾ ಸ್ಟೋರಿ ಇಲ್ಲ ಇಲ್ಲಿ. ಅದನ್ನೇ ಹೇಳಿ, ಕಾನ್ಫಿಡೆನ್ಸ್ ಇಂದ ಹೇಳಿ. ಮಾಡ್ಬೋದಾ? Yes. Thank you so much, dear friends. Stay